ಅವರೊಬ್ಬ ಅದ್ಭುತವಾದಂತಹ ಥಿಯೇಟರ್ ಪರ್ಸನಾಲಿಟಿ, ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರೋರು, ಅದು ಬಾಲ ಕಲಾವಿದೆಯಿಂದ ಹಿಡಿದು ಇಲ್ಲಿಯ ತನಕ. ಒಂದು ಸೆಲೆಬ್ರಿಟಿ ಮನೆ ಅನ್ನೋ ಫೀಲಿಂಗ್ ನಮ್ಮ ಪೇರೆಂಟ್ಸ್ ಕೊಡ್ಲೇ ಇಲ್ಲ. ಅಪ್ಪನಿಗೆ ಒಂದು ನ್ಯಾಷನಲ್ ಅವಾರ್ಡ್ ಬಂತು. ದಿಟ್ ವಾಸ್ ಹಿಸ್ 4th ಗೋಲ್ಡನ್ ಲೋಟಸ್ ಅವಾರ್ಡ್. ಈ ತರ ಸ್ಪೆಷಲ್ ಸೆಲೆಬ್ರಿಟಿ ಫ್ಯಾಮಿಲಿ. ನಾನು ಎಸ್ಪೆಷಲಿ ಬಿಕೇಮ್ ಅ ಲಿಟಲ್ ಇಂಟ್ರೋವರ್ಟ್. ಅಪ್ಪ ಅಮ್ಮ ಒಂದ್ ಫೀಲ್ ಮಾಡ್ತಿರ್ತಾರೆ, ಹಿಂಗ್ ಬೆಳಿಬೇಕು ನಮ್ಮ ಮಕ್ಳು ಅಂತ. ಡಾನ್ಸರ್ ಆಗಿ ಮುಂದುವರಿಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು. ನೀವು ನಿಲುವು ತೆಗೆದುಕೊಂಡಿದ್ದು, ಅಪ್ಪ ಅಮ್ಮ ರಿಯಾಕ್ಟ್ ಮಾಡಿದ್ದು. ನಾನ್ ಡಿಸೈಡ್ ಮಾಡೋಕ್ಕಿಂತ ಮುಂಚೆನೆ ನನಗೆ ಒಂದಷ್ಟು ಚಿತ್ರಗಳಿಂದ ಆಫರ್ಸ್ ಬರ್ಲಿಕ್ಕೆ ಶುರು ಆಯ್ತು. ಇದು ಅರಣ್ಯ ಅವರ ಮೊದಲ ಫೀಚರ್ ಫಿಲಂ, ಹರಿಕಥಾ ಪ್ರಸಂಗ. ಅಮ್ಮನ ಬಗ್ಗೆ ಪ್ರಬಂಧ ಬರೆಯಿರಿ ಅಂತ ಇರುತ್ತೆ. ಅಮ್ಮ ಅಂತ ಹೇಳ್ತಿದಂಗೆ ನಂಗೆ ಬರೋದೇ ಹರ್ ಝೀಲ್ ಫಾರ್ ಲೈಫ್. ಅಮ್ಮನಿಗೆ ನಿರ್ದೇಶನ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ನೀವು ಸ್ಲೋ ಡೌನ್ ಆದ್ರಿ ಮತ್ತೆ. ಆ ಸಿನಿಮಾ ನಾನು ಯಾಕೆ ಮಾಡ್ತಿದ್ದೀನಿ ಅನ್ನೋ ನನಗೆ ಮುಖ್ಯ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಹೇಗೆ ಸಪೋರ್ಟಿವ್ ಆಯ್ತು ಥಿಯೇಟರ್, ಎಸ್ಪೆಷಲಿ ಥಿಯೇಟರ್? ಅಮ್ಮ ಮಾಡಿದ ಒಂದು ನಾಟಕ ಇತ್ತು, ಹೈವದಿನ ಅಂತ, ಗಿರೀಶ್ ಕಾರ್ನಾಡ್ ಅವ್ರು ಬರ್ತಿದ್ರು. ಇವ್ರ ಕಲೆ, ಇವ್ರ ಆಕ್ಟಿಂಗು. ನನ್ನ ಸಿನಿಮಾ ಮಾಡ್ಬೇಕಾದ್ರೆ ನಾನು ತುಂಬಾ ಅಡೂರ್ ಸಿನಿಮಾಗಳನ್ನ ನೋಡಿದ್ದೆ. ಅವರ ಸ್ಟೈಲ್ ಆಫ್ ಫಿಲ್ಮಿಂಗ್ ನಂಗೆ ಬಹಳ ಇಷ್ಟ. ಯಾಕೆ ಕಮರ್ಷಿಯಲಿ ಒಂದು ಸಿನಿಮಾ ಮಾಡಬಾರ್ದು? ಸೊ ನನ್ನ ಸೆನ್ಸಿಬಿಲಿಟೀಸಿಗೆ ಬರುವಂತ ಸಿನಿಮಾ ನಾನು ಮಾಡ್ತೀನಿ. ನಮ್ಮ ಸಿನಿಮಾಗಳನ್ನ ನೀವು ನೋಡಿದಾಗ, ಕನ್ನಡ ಸಿನಿಮಾಗಳು ಕನ್ನಡದಲ್ಲಿ ಇನ್ನೂ ಪೊಟೆನ್ಷಿಯಲ್ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. OTT ಆಪರ್ಚುನಿಟೀಸ್ ಇಲ್ಲ, ಥಿಯೇಟರ್ ಆಪರ್ಚುನಿಟೀಸ್ ಇಲ್ಲ, ಇಂಟರ್ನ್ಯಾಷನಲ್ ಆಡಿಯನ್ಸ್ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದಲ್ಲಿ ಲೋಕಲ್ ಇದರಲ್ಲಿ ನಂಗೆ ಥಿಯೇಟರ್ ಸಿಗ್ಲಿಲ್ಲ. ಇವಾಗ ಯಾವ ಹುಡುಕಾಟದಲ್ಲಿದ್ದಾರೆ? ನಾ ಈ ವರ್ಷ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ. ಆನ್ ಪ್ರಯಾರಿಟಿ ಒಂದು 2 ಪಾಯಿಂಟ್. ಫಾರ್ ಆಲ್ಮೋಸ್ಟ್ 10 years ಅವ್ರಿಗೆ ಹುಷಾರಿರ್ಲಿಲ್ಲ. ICU ಬೆಡ್ ನಲ್ಲಿ ಕೂತ್ಕೊಂಡು ನನಗೆ ಕತೆನ ರೇಟ್ ಮಾಡ್ತಿದ್ರು. ಒಂದಷ್ಟು ಜನ ಮನೇಲಿ ಬೆಡ್ ರಿಡನ್ ಆಗಿದ್ರು, ಕಂಪ್ಲೀಟ್ಲಿ 1.5 ವರ್ಷ ಮಲಗದಲ್ಲೇ ಇದ್ರು. ನಮಸ್ಕಾರ, ವೆಲ್ಕಮ್. ಇವತ್ತಿನ ನ್ಯೂಸೋ ನಮ್ಮ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವ ಸೆಲೆಬ್ರಿಟಿಗಳ ಕಥೆ, ಇದು ಹರಿ ಕತೆ. ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸಖತ್ ಖುಷಿ ಆಗಿದ್ದೀನಿ, ವೆರಿ ವೆರಿ ಹ್ಯಾಪಿ. ಯಾಕೆಂದರೆ ಅವ್ರನ್ನ ತುಂಬ ವರ್ಷ ಆಗಿತ್ತು ಮುಖತಃ ನಾನು ಭೇಟಿ ಮಾಡಿ. ಇನ್ನು ನೀವು ಬಿಡಿ, ನೋಡೋಕ್ಕೆ ಸಾಧ್ಯ ಆಗಿರಲ್ಲ ತುಂಬ ವರ್ಷಗಳಿಂದ. ಯಾಕೆಂದರೆ ಅವರಾಯಿತು, ಅವ್ರ ಕೆಲಸ ಆಯಿತು ಅಷ್ಟೇ. ನನಗೆ ಇವತ್ತು ಬಹಳ ಖುಷಿ ಆಗ್ತಿರೋದೇನು ಗೊತ್ತಾ, ಅವರು ಒಂದಷ್ಟು ಅವರ ಆ್ಯಕ್ಟಿವಿಟೀಸ್ ನಡುವೆ ಟೈಮ್ ಮಾಡಿಕೊಂಡು ಹರಿಕಥೆಗೆ ಬಂದಿದ್ದಾರೆ. ಬಂದ ತಕ್ಷಣ ನಮ್ಮ ಸೆಟ್ಟು, ನಮ್ಮ ಡಿಸೈನು, ನಮ್ಮ ಈ ವಾತಾವರಣ ಎಲ್ಲ ಇಷ್ಟ ಆಗೋಯ್ತು ಅವ್ರಿಗೆ. ನೋ ವಾಟ್, ಅವರಂಥ ಕಲಾವಿದೆ ಇದನ್ನು ಇಷ್ಟಪಡೋದಿದೆಯಲ್ಲ, ನನಗೆ ಬಹಳ ವಾವ್ ಫೀಲ್. WOW. ಯಾಕೆಂದರೆ ಅವರೊಬ್ಬ ಅದ್ಭುತವಾದಂಥ ಥಿಯೇಟರ್ ಪರ್ಸನಾಲಿಟಿ, ಅವರೊಬ್ಬ ಬೆಳ್ಳಿ ತೆರೆ, ಕಿರುತೆರೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ನಟನೆ ಮೂಲಕ ಮತ್ತು ತಾಂತ್ರಿಕ ಮೂಲಕ, ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ಅದ್ಭುತವಾದಂಥ ಹೆಸರು ಮಾಡಿರೋರು, ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರೋರು, ಅದು ಬಾಲ ಕಲಾವಿದೆಯಿಂದ ಹಿಡಿದು ಇಲ್ಲಿಯ ತನಕ. ಮೋರ್ ಓವರ್, ಅವ್ರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಕನ್ನಡ ಸಿನಿಮಾ ಜಗತ್ತಿಗೆ ಒಂದು ದೊಡ್ಡ ರೆಸ್ಪೆಕ್ಟ್, ಗೌರವ ನನ್ನನ್ನೂ ಒಳಗೊಂಡು. ಹಾಗಾಗಿ ಇವತ್ತು ಅವ್ರು ಬಂದಿರೋದು ನನಗೊಂಥರ ಬ್ಲೆಸ್ಡ್ ಫೀಲ್. ಇವತ್ತಿನ ಈ ಹರಿಕಥೆಯ ಸ್ಪೆಷಲ್ ಅತಿಥಿ ನನ್ ಅದರ್ ದೆನ್ ಅನನ್ಯ ಕಾಸರವಳ್ಳಿ. ನಮಸ್ಕಾರ ಹರೀಶ್ ಅವರೇ, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. ನಿಮ್ಮ ನಗು, ನಿಮ್ಮ ಚರಿಸ್ಮ್ಯಾಟಿಕ್ ಫೇಸ್ ಮತ್ತು ಪರ್ಸನಾಲಿಟಿ ಇದು ಯಾವತ್ತೂ ಚೇಂಜೇ ಆಗಿಲ್ಲ ಅಲ್ಲ? ಥ್ಯಾಂಕ್ ಯು ವೆರಿ ಮಚ್. ಹೋಪ್ ಸೊ. ಹೌ ಆರ್ ಯು? ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲಿ ಹೋಗ್ಬಿಟ್ಟಿದ್ರಿ ಅನನ್ಯ ಅವರೇ? ಇದು ಕರ್ನಾಟಕದ ಕನ್ನಡಿಗರ ಪ್ರಶ್ನೆ. ಥ್ಯಾಂಕ್ ಯು. ಬಟ್ ಹಾಗೆ ಸಣ್ಣ ಪುಟ್ಟದೇನೋ ಮಾಡ್ತಾನೆ ಇದ್ದೆ, ಎಲ್ಲೂ ಹೋಗಿರ್ಲಿಲ್ಲ. ಒಂದು ಸಿನಿಮಾ ನಿರ್ದೇಶನ ಮಾಡಿದೆ, ಸೊ ಅದಕ್ಕೆ ನಾನು ಬಹಳ ಟೈಮ್ ತಗೊಂಡು ಮಾಡಿದೆ. ಅದ್ರ ನಂತರ ಟೆಲಿವಿಷನ್ ನಡೀತಾನೆ ಇದೆ, ಸೀರಿಯಲ್ಗಳು ನಡೀತಾನೆ ಇದೆ. ನಾವೆಲ್ಲ ನಮಗೆ ಗೊತ್ತಿಲ್ಲದೆ ಆದ್ರೂ ನಾವು ಅನ್ಕೊಳ್ಳೋದೇನಪ್ಪ ಅಂದ್ರೆ, ಹುಟ್ಟಿದ ತಕ್ಷಣ ನಾವು ಅಮ್ಮ ಅಪ್ಪ ಅಂತಾನೋ, ಅದು ಅಮ್ಮನೇ ನಾರ್ಮಲಿ, ಅಥವಾ ಕೈ ಅಂತಾನೋ ಅಳ್ತೀವಿ ನಾವು. ಬಟ್ ಅನನ್ಯ ಏನು, ಹುಟ್ಟಿದ ತಕ್ಷಣ ಸಿನಿಮಾ. ಆಕ್ಚುಲಿ ಒಂಥರಕ್ಕೆ ಹೌದು. ಯಾಕೆ ಅಂತ ಹೇಳಿದ್ರೆ
ತಂದೆ ತಾಯಿ ಇಬ್ಬರು ಸಿನಿಮಾ ಡೈರೆಕ್ಟರ್ಸು. ಸೊ ನಮ್ಮ ಮನೇಲಿ ಕಾನ್ವರ್ಸೇಷನ್ಸ್ ಯಾವಾಗಲೂ ಸಿನಿಮಾದ ಬಗ್ಗೆನೇ ಇರ್ತಿತ್ತು. ಲಂಚ್ ಕಾನ್ವರ್ಸೇಷನ್ಸ್ ಆಗಿರ್ಬೋದು, ಡಿನ್ನರ್ ಕಾನ್ವರ್ಸೇಷನ್ಸ್ ಆಗಿರ್ಬೋದು, ಯಾವಾಗಲೂ ಅದ್ರ ಬಗ್ಗೆನೇ ಏನಾದರೂ ಒಂದು ವಿಷಯ ಗೊತ್ತಾಗ್ತಿತ್ತು ನಮಗೆ ಬಹಳ ಸಣ್ಣ ವಯಸ್ಸಿನಲ್ಲೇ. ಮಿನು ಪಪ್ಪ ಸಚಿತ್ರ ಸಿನಿಮಾಗಳನ್ನ ನೋಡ್ತಾ ಇದ್ರೆ ನಾವು ಕೂತ್ಕೊಂಡು ಅದನ್ನು ನೋಡ್ತಾ ಇದ್ವಿ. ನಮ್ಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ, ಆದರೂ ನೀವು ಬಂದು ನನ್ನೊಟ್ಟಿಗೆ ಕೂತ್ಕೊಂಡು ನೋಡಿ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನಾವು ಬೆಳೆದು ಬಂದಾಗ, ನಾನು ಮತ್ತು ನನ್ನ ಅಣ್ಣ, ನಾವು ಅಂದರೆ ಇಬ್ಬರನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಸೊ ನಮ್ಮ ಅಟ್ಮಾಸ್ಫಿಯರೇ ಹಾಗಿತ್ತು. ಲಿಟ್ರೇಚರ್, ನಾಟಕ, ಸಿನಿಮಾ, ಡಾನ್ಸ್, ಮ್ಯೂಸಿಕ್, ದ್ಯಾಟ್ ಈಸ್ ಹೌ ವಿ ಗ್ರೂ ಅಪ್. ಅದೇ ನಮ್ಮ ಕಾನ್ವರ್ಸೇಷನ್ಸ್ ಆಗಿತ್ತು ದಿನನಿತ್ಯ. ಗಿರೀಶ್ ಕಾಸರವಳ್ಳಿ ಅವರು ಮತ್ತು ವೈಶಾಲಿ ಕಾಸರವಳ್ಳಿ ಮೇಡಮ್ ಅವರಿಬ್ಬರ ಪ್ರೀತಿಯ ಮಗಳು ಅನನ್ಯ ಯಾಕೆ ಹೆಸರು ಬಂತು? ಯಾಕೆ ಬಂತು ಗೊತ್ತಿಲ್ಲ ನನಗೆ. ಅಪ್ಪ ಹೆಸರಿಟ್ಟಿದ್ದು ಅಷ್ಟೇ ಗೊತ್ತು ನನಗೆ. ಅನ್ಯ ಅನನ್ಯ ಅಂತ, ಯುನೀಕ್, ದೇರ್ ಇಸ್ ನನ್ ಲೈಕ್ ಹರ್ ಅನ್ನೋ ಹಾಗೆ ಹೆಸರದು. ಬಟ್ ಯು ಆರ್. ಓಹ್, ಥ್ಯಾಂಕ್ ಯು ಸೋ ಮಚ್, ಯು ಸೋ ಕೈಂಡ್. ವೆನ್ ಯು ಸ್ಟ್ಯಾಂಡ್ ಅಂದ್ರೆ ಕನ್ನಡಿ ಮುಂದೆ ನಿಂತಾಗ ನಿಮ್ಮನ್ನ ನೀವು ನೋಡ್ಕೋತಿರಲ್ಲ, ಅವಾಗ ಏನ್ ಫೀಲ್ ಆಗುತ್ತೆ? Nothing. I'm just very happy. I'm happy that I have a very blessed life and ಅಷ್ಟೇ. I'm grateful to God, very grateful to God, because He's been so kind to me. ಆ ಖುಷಿ ಒಂದು ಖಂಡಿತ ಇದೆ. ಆ್ಯಂಡ್ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಹಂಬಲ ಕೂಡ ಇದೆ. ಇನ್ನೂ ನಾನು ಏನೂ ಮಾಡಿಲ್ಲ, ಇನ್ನು ನನ್ನ ಐ ಹ್ಯಾವ್ ನಾಟ್ ಟೇಕನ್ ಆಲ್ ಮೈ ರಿಸೋರ್ಸಸ್ ಅಂಡ್ ಡನ್ ಸಮಥಿಂಗ್ ಅನ್ನೋ ಒಂದು ಕೊರಗಿದೆ. ಸೊ ಅದೊಂದು ಯಾವಾಗಲೂ ನಂಗೆ ಅನಿಸ್ತಾ ಇರುತ್ತೆ, ಇನ್ನೂ ಮಾಡೋಷ್ಟು ಬೇಕಾದಷ್ಟು ವರ್ಷಗಳಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಮಾಡಬಹುದು ಮುಂದೆ. ಓಕೆ, ನಮ್ದೆಲ್ಲ ಜೀವನ ಹೇಗಿರುತ್ತೆ ಅಂದರೆ, ನಾವು ಹುಟ್ಟಿದ್ವಿ, ಅದಾದಮೇಲೆ ಅಪ್ಪ ಅಮ್ಮನ ಜೊತೆ ಬೆಳೀತಾ ಇರ್ತೀವಿ, ಸ್ಕೂಲ್ಗೆ ಹೋಗ್ತಿರ್ತೀವಿ, 10ರಲ್ಲಿ ಒಬ್ಬರು 20ರಲ್ಲಿ ಒಬ್ಬರು ಇರ್ತೀವಿ. ನಿಮ್ದು ಹಂಗಲ್ಲ. ಹುಟ್ಟಿದ ತಕ್ಷಣವೇ ಒಂದು ಸೆಲೆಬ್ರಿಟಿ ಮನೆ, ಬೆಳೀತಾ ಇರ್ಬೇಕಾದ್ರೆ ಒಂದು ಸೆಲೆಬ್ರಿಟಿ ವಾತಾವರಣ. ಕೆಲವು ಫ್ಲ್ಯಾಶ್ ಬ್ಯಾಕಲ್ಲಿ ನೆನಪಿಸ್ಕೊಂಡಾಗ ಆ ಪುಟಾಣಿ ಅನನ್ಯ ಮತ್ತು ಅವಳ ತಲೆಯಲ್ಲಿ ಓಡ್ತಾ ಇದ್ದದ್ದು, ಆ ವಾತಾವರಣ ಹೇಳ್ಬೋದಾ ನಮಗೆ? ಖಂಡಿತ. ಪ್ಲೀಸ್. ನಾವು ಬೆಳೆದಾಗ ನಮ್ಗೆ ತುಂಬ ನಾರ್ಮಲ್ ವಾತಾವರಣ ನಮ್ಮ ಮನೇಲಿ. ಅಂದ್ರೆ ನಾನು ಸಿನಿಮಾದ್ದೇ ಮಾತಾಡ್ತಿದ್ವಿ ಅಂತ ಹೇಳಿದ್ರು, ನಮಗೆ ಆ ಒಂದು ಏನು ಹೇಳ್ತಾರೆ, ಒಂದು ಸೆಲೆಬ್ರಿಟಿ ಮನೆ ಅನ್ನೋ ಫೀಲಿಂಗ್ ನಮ್ಮ ಪೇರೆಂಟ್ಸ್ ಕೊಡಲೇ ಇಲ್ಲ. ಸೊ ನಾವು ತುಂಬಾ ನಾರ್ಮಲ್. ಸೊ ನಾನು ಎಲ್ಲರ ಮನೇಲೂ ಹೀಗೆ ಸಿನಿಮಾದ ಬಗ್ಗೆ ಮಾತಾಡ್ತಿರ್ತಾರೆ ಅನ್ನೋ ಹಾಗೆ ನಾವು ಇದ್ವಿ ಅಷ್ಟೇ. ಎಲ್ಲರೂ ಸಚಿತ್ರ ಸಿನಿಮಾನೇ ನೋಡ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ ಅನ್ನೋ ಹಾಗೆ. ಸೊ ಹಾಗೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಅಪ್ಪನಿಗೆ ಒಂದು ನ್ಯಾಷನಲ್ ಅವಾರ್ಡ್ ಬಂತು. ಇಟ್ ವಾಸ್ ಹಿಸ್ 4th ಗೋಲ್ಡನ್ ಲೋಟಸ್ ಅವಾರ್ಡ್. ಅವರು ಶೂಟ್ ಮಾಡ್ತಿದ್ರು, ಅವ್ರಿಗೆ ಸುದ್ದಿ ಹೋಯ್ತು, ಅಮ್ಮನಿಗೆ ಸುದ್ದಿ ಹೇಳಬೇಕು ಅಂತ ಫೋನ್ ಮಾಡಿದ್ರು. ಫೋನ್ ನಾನು ಎತ್ಕೊಂಡೆ, ಅಮ್ಮ ಮನೇಲಿ ಇರಲಿಲ್ಲ. ಫೋನ್ ಮಾಡಿ, ಹಾ ಪಾಪ ಏನು ಅಂತೇಳಿ, ಇದು ಗೋಲ್ಡನ್ ಲೋಟಸ್ ಬಂದಿದೆ ಅಂತ ಹೇಳಬೇಕಿತ್ತು. ಹೌದಾ, ಆಯಿತು ಹೇಳ್ತೀನಿ ಅಂದ್ಬಿಟ್ಟು ಫೋನ್ ಹೇಳ್ತೀನಿ. ಸೊ ನಮಗೆ ಅದರ ಇಂಪಾರ್ಟೆನ್ಸ್ ಆಗಲಿ ಇದು ಗೊತ್ತು ಕೂಡ ಆಗಲಿಲ್ಲ. ನಾ ಅಮ್ಮನಿಗೆ ಹೋಗಿ ಹೇಳಿದೆ, ಅಮ್ಮ ಹಿಂಗೆ ಪಪ್ಪನ ಫೋನ್ ಬಂದಿತ್ತು, ಹಿಂಗೆ ಗೋಲ್ಡನ್ ಲೋಟಸ್ ಬಂತಂತೆ. ಅಮ್ಮನ ಖುಷಿ ನೋಡಿ ಅವಾಗ ನಮಗೆಲ್ಲ ಅನಿಸ್ತು, ಹಾಗಾದ್ರೆ ಏನೋ ದೊಡ್ಡದಾಗಿದೆ. ಸೊ ಆ ಥರದ ಒಂದು ಸಿಂಪಲ್ ವ್ಯಕ್ತಿತ್ವ ನಮ್ಮ ತಂದೆಯವ್ರದ್ದು. ಸೊ ಆ ಸಿಂಪಲ್ ವ್ಯಕ್ತಿತ್ವದಿಂದ ನಮಗೂ ಅದೇ ಥರದ ಒಂದು ಏನಂತಾರೆ ಬೆಳವಣಿಗೆಗೆ ಒಂದು ಅವಕಾಶ ಮಾಡಿಕೊಟ್ರು. ನಮ್ಮಲ್ಲಿ ಯಾವತ್ತೂ ಯಾವುದೇ ಥರದ ಫ್ಯಾನ್ಸಿ ಆಗಿರೋದೇನೂ ಇರಲಿಲ್ಲ. ಫ್ಯಾನ್ಸಿ ಆಗಿರೋ ಒಂದು ಜೀವನ, ವೆರಿ ನಾರ್ಮಲ್, ವೆರಿ ನಾರ್ಮಲ್. ಇದು ನಮಗೆ ನಮ್ಮ ತಂದೆ ತಾಯಿ ಅಷ್ಟು ದೊಡ್ಡ ವ್ಯಕ್ತಿಗಳು ಅಂತ ನಮಗೆ ಬುದ್ಧಿ ಬಂದ್ಮೇಲೆ ಗೊತ್ತಾಗಿದ್ದೆ ಹೊರತು, ಅವ್ರನ್ನ ನಮಗೇನು ಆ ಥರದ ಒಂದು, ಆ್ಯಂಡ್ ಹಿ ವಾಸ್ ವೆರಿ ಕ್ಲಿಯರ್, ಹೀಗೆ ನನ್ನ ಮಕ್ಳನ್ನ ಬೆಳೆಸ್ಬೇಕು, ಇಷ್ಟು ಸಿಂಪಲ್ ಆಗಿ ನನ್ನ ಮಕ್ಳನ್ನ ಬೆಳೆಸ್ಬೇಕು ಅಂತ ನಮ್ಮ ತಂದೆಯವರಿಗಿತ್ತು. ನೀವು ಹಾಗಿರ್ತೀರಾ, ಮನೆ ಹಾಗಿರುತ್ತೆ, ಬಟ್ ಶಾಲೆಗೆ ಹೋದಾಗ ದೇ ಫೀಲ್ ಗುಡ್ ಅಲ್ಲ, ಓ ಇವ್ರ ಮಗಳು ನಮ್ ಶಾಲೆಗೆ ಬರ್ತಿದ್ದಾರೆ ಅಂತ ಟೀಚರು, ಅಥವಾ ನಿಮ್ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗೆಲ್ಲ ಇವ್ರೇನೋ ಸ್ಪೆಷಲ್ ಕಿಡ್ ಅಂದ್ರೆ ಈ ತರ ಸ್ಪೆಷಲ್ ಸೆಲೆಬ್ರಿಟಿ ಫ್ಯಾಮಿಲಿ, ಆ ಥರದ್ದೇನೋ ಸೆನ್ಸ್ ಆಗ್ತಿತ್ತಾ ಇಲ್ವಾ? ಆ ಥರದ ಸೆನ್ಸ್ ಆಗ್ತಿತ್ತು. ಆದ್ರೆ ಏನಾಗುತ್ತೆ ಗೊತ್ತಾ, ವೆನ್ ಯು ಆರ್ ಸ್ಮಾಲ್ ಚೈಲ್ಡ್, ಹೀಗಿಂದಾದಾಗ ನಾನು ಎಸ್ಪೆಷಲಿ ಬಿಕೇಮ್ ಅ ಲಿಟಲ್ ಇಂಟ್ರೋವರ್ಟ್. ಸೊ ನೀವು ನನ್ನನ್ನು ತೀರಾ ವೈಯಕ್ತಿಕವಾಗಿ ಯಾರ್ಯಾರು ನನ್ನನ್ನು ನೋಡಿದ್ರು ಅವ್ರಿಗೆ ಗೊತ್ತು ನಾನು ತುಂಬ ಇಂಟ್ರೋವರ್ಟ್ ಅಂತ. ನಾನು ತುಂಬ ಔಟ್ ಗೋಯಿಂಗ್ ಅಲ್ಲ, ನನಗೆ ತುಂಬ ಫ್ರೆಂಡ್ಸು, ಹೊರಗಡೆ ಹೋಗಬೇಕು, ಸುತ್ತಾಡೋದು ಆ ಥರದ್ದೇನೂ ಇಲ್ಲ. ಸೊ ದಿಸ್ ಎಕ್ಸ್ಪೀರಿಯನ್ಸ್, ನನ್ನ ಬಾಲ್ಯದ ಆ ಎಕ್ಸ್ಪೀರಿಯನ್ಸ್ ಏನಿತ್ತು, ದಟ್ ಮೇಡ್ ಮೀ ಎನ್ ಇಂಟ್ರೋವರ್ಟ್ ಚೈಲ್ಡ್.
ಹಾಗೆ ಏನ್ ಆಕ್ಟಿವಿಟೀಸ್ ಇರ್ತಿತ್ತು ನಿಮ್ದು? ಆಕ್ಟಿವಿಟೀಸ್ ಅಲ್ಲಿ ನಮ್ಗೆ ಬಹಳ ಕಲ್ಚರಲ್ ಇದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಿದ್ರು. ಅಂದ್ರೆ ನಾನು ಬಹಳ ಸಣ್ಣ ವಯಸ್ಸಿನಲ್ಲೇ ನನ್ನನ್ನು ಭರತನಾಟ್ಯಂ ಡಾನ್ಸ್ ಕ್ಲಾಸಿಗೆ ಹಾಕಿದ್ರು. ಓಕೆ. ಸೊ ಹಾಗಾಗಿ ನಾನು ಶ್ರೀಧರ್ ಮತ್ತು ಅನುರಾಧ ಶ್ರೀಧರ್ ಅವ್ರ ಹತ್ರ ಭರತನಾಟ್ಯಂ ಸೆಲೆಬ್ರಿಟಿ ದಂಪತಿಗಳು. ಓಕೆ. ಹೌದು. ಅಂಡ್ ಒನ್ ಆಫ್ ಮೈ ಗ್ರೇಟೆಸ್ಟ್ ಫೈನೆಸ್ಟ್ ಇಯರ್ಸ್ ಅಂತ ಹೇಳ್ಬೋದು. ಅವ್ರ ಮನೇಲಿ ನಾನು ಡಾನ್ಸ್ ಕಲ್ತಿದ್ದು, ದ ಹೋಲ್ ಆ ಒಡನಾಟ, ಅವ್ರ ಮನೆ ಒಡನಾಟ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ಐ ಚೆರಿಶ್ ದಟ್ ಮೊಮೆಂಟ್. ಅದಿತ್ತು. ಸಂಗೀತ ಅಭ್ಯಾಸ ಮಾಡ್ತಿದ್ವಿ. ಯಾವುದು? ಕರ್ನಾಟಕ ಹಿಂದೂಸ್ತಾನಿ ಮ್ಯೂಸಿಕ್. ಹಿಂದೂಸ್ತಾನಿ ಕ್ಲಾಸಿಕಲ್. ಓಕೆ. ಹಿಂದೂಸ್ತಾನಿ. ಯಾರ ಹತ್ರ? ನಮ್ಮ ತಾಯಿ ನಮ್ಮ ಅಜ್ಜಿ, ಅಮ್ಮನ ಅಮ್ಮ ಹಾ. ವಾಸ್ ಅ ಹಿಂದೂಸ್ತಾನಿ ಸಿಂಗರ್. ಓ. ಹಾ. ಸೊ ಅವರೇ ನನಗೆ ಹೇಳ್ಕೊಡ್ತಾ ಇದ್ರು. ಸೊ ನನ್ನ ಬಾಲ್ಯದಲ್ಲಿ ನನಗೆ ಬೆಳಗ್ಗೆ 5 ಗಂಟೆಗೆ ಎಬ್ಸಿ ರಿಯಾಸ್ ಮಾಡಿಸೋದು ಎಲ್ಲ ಮಾಡಿಸ್ತಿದ್ರು ನಮ್ಮ ಅಜ್ಜಿ. ಹಾಗೆಲ್ಲ ಯಾವುದು? ವಾಟ್ ವಾಸ್ ಯುವರ್ ಫೇವರೇಟ್ ಕೀರ್ತನ? ಆ ಥರದ್ದು ಏನಾದ್ರು? ನನಗೆ ಹಾಡ್ಲಿಕ್ಕೆ ಒಂದು ಚೂರು ಬರ್ತಿರ್ಲಿಲ್ಲ. ಐ ವಾಸ್ ರಿಯಲಿ ಬ್ಯಾಡ್ ಅಟ್ ದ್ಯಾಟ್. ಪಾಪ ಅಜ್ಜಿಯ ಪ್ರೀತಿಯಿಂದ ಒಂಚೂರು ಮಾಡಿಸ್ತಿದ್ರು ಅಷ್ಟೇ. ಅದಾದ್ಮೇಲೆ ಐ ವಾಸ್ ಅ ಗುಡ್ ಪೇಂಟರ್. ಪೇಂಟಿಂಗ್ ಮಾಡ್ತಾ ಇದ್ದೆ. ಹೀಗೆ ಈ ಥರದ ಆಕ್ಟಿವಿಟೀಸ್ ನಮ್ಮಲ್ಲಿ ಬಹಳ ಇತ್ತು. ಸೊ ನೋ ಡೌಟ್ ನೀವು ಈ ತರ ಇಷ್ಟೊಂದೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸಾಧನೆ ಮಾಡಿರೋದ್ರು. ಓ, ಇದು ಬೇಸ್ ತುಂಬಾ ಚೆನ್ನಾಗಿ ಹಾಕಿದ್ರು ಅಪ್ಪ ಅಮ್ಮ ಇಬ್ರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತಮ್ಮ. ಥ್ಯಾಂಕ್ ಯು ವೆರಿ ಮಚ್. ಬೆಳೀತಾ ಬೆಳೀತಾ ಯಾವಾಗ್ಲೂ ಅಪ್ಪ ಅಮ್ಮ ಒಂದ್ ಫೀಲ್ ಮಾಡ್ತಿರ್ತಾರೆ, ಹಿಂಗ್ ಬೆಳಿಬೇಕು ನಮ್ಮ ಮಕ್ಳು ಅಂತ. ಮತ್ತು ಮಗಳಿಗೆ, ಅನನ್ಯಾಗೆ ಹೋಗ್ತಾ 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 ಒಂದಷ್ಟು ಆಸಕ್ತಿಗಳು ಬೇರೆ ಬೇರೆ ಚೇಂಜಸ್ ಆಗ್ತಾ ಇರುತ್ತೆ, ಏನೋ ಫೀಲ್ ಮಾಡ್ತಿರ್ತಾರೆ. ಆ ಜರ್ನಿ ಹೇಗಿತ್ತು ಅನನ್ಯ ಅವ್ರೆ? ನಂಗೆ ಬಹಳ ಇದೇ ಅಟ್ಮಾಸ್ಫಿಯರ್ ಇಂದ ಬೆಳೆದಿದ್ರಿಂದ ನಾವು ಇದನ್ನ ಬಿಟ್ಟು ಹೊರತಾಗಿ ನಾನೇನು ಯೋಚನೆ ಮಾಡಲಿಲ್ಲ. ಸೊ ನನಗೆ ಮುಂಚಿಂದನೂ ಇದೇ ಫೀಲ್ಡಲ್ಲಿ ಇರಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ನಾನು ಲಾಂಗೆಸ್ಟ್ ಟೈಮ್ ನಾನು ಡಾನ್ಸರ್ ಆಗಿ ಮುಂದುವರಿಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು. ನಾನು ತುಂಬ ಶ್ರದ್ಧೆಯಿಂದನೂ ಅದರಲ್ಲೇ ಮುಂದುವರಿತಾ ಇದ್ದೆ. ಅದು ಹಾಗೆ ಒಂದು ನ್ಯಾಚುರಲ್ ಪ್ರೋಗ್ರೆಷನ್ ಆಯಿತು. ಅಲ್ಲಿಂದ ನಾಟಕಗಳು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಥಿಯೇಟರ್ ಇಂಟ್ರಡ್ಯೂಸ್ ಆಯಿತು. ಬೆನ್ನಕಾನೋ ತಂಡಕ್ಕೆ ಸೇರಿಕೊಂಡೆ. ನಮ್ಮದೇ ಕಾಲೇಜಿನ ತಂಡದಲ್ಲಿ ಒಂದಷ್ಟು ನಾಟಕಗಳನ್ನ ಮಾಡಿದ್ವಿ. ಹಾಗೆ ಅದರಿಂದ ಮುಂದೆ ಸಿನಿಮಾ ಆಯಿತು. ಸಿನಿಮಾ ಆದಮೇಲೆ ನಟನೆ ಆಯಿತು. ಅದೇ ಒಂದು ಅದಷ್ಟಕ್ಕದೇ ಎಳ್ಕೊಂಡು ಹೋಯ್ತು ನನ್ನನ್ನು. ನಾವು ಯಾವತ್ತೂ ಅದನ್ನ ಹೀಗೆ ಮಾಡಬೇಕು ಅಂತ ಮಾಡಿದವರೇ ಅಲ್ಲ. ಅಪ್ಪ ಅಮ್ಮ ಒಂದಷ್ಟು ಖುಷಿ ಯಾವಾಗ ಪಡ್ತಾರೆ ಅಂದ್ರೆ, ಮಗಳು ಒಂದಷ್ಟು ಅಥವಾ ಮಕ್ಕಳು ಒಂದಷ್ಟು ಸಾಧನೆ ಮಾಡುವ ಅವರದೇ ಹಾದಿಯಲ್ಲಿ ಬಂದಾಗ. ಡು ಯು ರಿಮೆಂಬರ್ ಆ ದಿನಗಳಲ್ಲಿ ನೀವು ಇಲ್ಲಮ್ಮ ಸೀರಿಯಸ್ ಆಗಿ ನಾನು ಏನೋ ಮಾಡ್ತಾ ಇದ್ದೀನಿ, ಹಿಂಗ್ ಹೋಗ್ತೀನಿ ಅಂತ ನೀವು ನಿಲುವು ತೆಗೆದುಕೊಂಡಿದ್ದು, ಅಪ್ಪ ಅಮ್ಮ ರಿಯಾಕ್ಟ್ ಮಾಡಿದ್ದು? ನಾ ಹೇಳೋದಲ್ಲ, ಬಹಳ ಆರ್ಗ್ಯಾನಿಕ್ ಆಗಿ ಆಯ್ತಿದ್ದು ಅಂತ. ನಾವು ಚಿತ್ರರಂಗಕ್ಕೆ ಬಂದಿದ್ದು ನಾನು ಬಹಳ ಆರ್ಗ್ಯಾನಿಕ್ ಆಗಿ ಆಯಿತು. ಸೊ ಯಾವತ್ತೂ ನಾನು ಒಂದು ದಿನ ಡಿಸೈಡ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದ್ದೇ ಇಲ್ಲ. ನಾನು ಡಿಸೈಡ್ ಮಾಡೋಕ್ಕಿಂತ ಮುಂಚೆನೇ ನನಗೆ ಒಂದಷ್ಟು ಚಿತ್ರಗಳಿಂದ ಆಫರ್ಸ್ ಬರ್ಲಿಕ್ಕೆ ಶುರುವಾಯಿತು. ಒಂದಷ್ಟು ವರ್ಷ ಅಮ್ಮ ಇಲ್ಲ ಅವಳೇನು ಈಗ ಬೇಡ, ಅವಳು ಎಜುಕೇಷನ್ ಮಾಡ್ತಿದ್ದಾಳೆ, ಓದ್ತಿದ್ದಾಳೆ, ಅದು ಮುಗಿಸ್ಲಿ ಅಂತ ಒಂದಷ್ಟು ಆಫರ್ಸ್ಗಳನ್ನ ಬಿಟ್ವಿ. ಪುಟಾಣಿ ಅನನ್ಯ ಪಾತ್ರ ಅದು. ಪುಟಾಣಿ ಅನನ್ಯ ಪಾತ್ರ. ಮತ್ತು ನಾನು ಟೀನೇಜಲ್ಲಿ ಇದ್ದಾಗ ಫಿಲ್ಮ್ನ ನಾಯಕಿ ಆಗ್ಲಿಕ್ಕೆ ಬಂತು ಆಫರ್ಗಳು. ಸೊ ಅಮ್ಮ ಈಗ ಇಲ್ಲ ಓದ್ಲಿ, ಒಂದ್ಸಲ ಅದು ಬಂದ್ ಮತ್ತೆ ಓದಲ್ಲ ಅನ್ನೋದು ಗೊತ್ತಿತ್ತು. ಸೊ ಹಾಗಾಗಿ ಫಸ್ಟ್ ಓದು ಮುಗಿಸ್ಲಿ, ನಂತರ ಅದನ್ನ ಮಾಡ್ಲಿ ಅಂತ ಅಮ್ಮ ಹೇಳ್ತಾ ಇದ್ರು. ಈ ಹರಿಕಥೆಗೂ ಅನನ್ಯ ಕಾಸರವಳ್ಳಿಯವರೆಗೂ ಒಂಥರ ಸಂಬಂಧ ಇದೆ. ಅವರು ಮೊದಲ ಫೀಚರ್ ಫಿಲಮ್ ಡೈರೆಕ್ಟ್ ಮಾಡಿದ್ರಲ್ಲ, ಅದು ಐ ಸ್ಟಿಲ್ ರಿಮೆಂಬರ್, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅದ್ಭುತವಾದಂಥ ಅವ್ರಿಗೊಂದು ಅವಾರ್ಡನ್ನು, ಪ್ರಶಸ್ತಿಯನ್ನು ತಂದು ಕೊಡ್ತು. ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್, ದೇಶದ ಮತ್ತು ಹೊರ ದೇಶದ ಬೇರೆ ಬೇರೆ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಆ ಸಿನಿಮಾ ಪ್ರದರ್ಶನಗೊಳ್ತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅದರ ಹೆಸರು ಈ ಹರಿಕಥೆಗೆ ಹತ್ತಿರವಾಗಿದೆ ಅಂತ. ಗೋ ಹೆಡ್ ಪ್ಲೀಸ್. ಹರಿಕಥಾ ಪ್ರಸಂಗ. ಇದು ಅರಣ್ಯ ಅವರ ಮೊದಲ ಫೀಚರ್ ಫಿಲಮ್ ಅಂಡ್ ಇಟ್ ಗಾಟ್ ಗ್ರೇಟ್ ರೆಕಗ್ನಿಷನ್. ಯಾರಿದು ಅನನ್ಯ ಅಂತ ಬೇರೆಯವರು, ಓ ಇವ್ರ ಮಗಳು ಅನನ್ಯ ಅಂತ ನಮ್ಮ ಕನ್ನಡಿಗರು ಬೇರೆಸಿ ನಿಮ್ಮನ್ನು ನೋಡಿದ್ರು. ಅವಾಗ ಏನ್ ಫೀಲ್ ಅದು? ಇಟ್ ವಾಸ್ ಅ ಸರ್ರಿಯಲ್ ಫೀಲಿಂಗ್. ನಾವು ಯಾವುದೋ ಒಂದು ಚಿತ್ರ ಮಾಡಬೇಕಾದ್ರೆ ಅದು ಓವರ್ ನೈಟ್ ಆಗಲ್ಲ. ಒಂದಷ್ಟು ವರ್ಷಗಳು ನಾವು ಕೆಲಸ ಮಾಡಿರ್ತೀವಿ ಅದಕ್ಕೆ.
ಆ್ಯಂಡ್ ನಾನು ಮನೇಲಿ ಕಲ್ತಿದ್ದೆ ಅದನ್ನು. ಅಪ್ಪ ಈಗೆಲ್ಲ ಮಾಡ್ತಾರೆ 6 ತಿಂಗಳಿಗೆ ಒಂದು ಸಿನಿಮಾ ಅಂತ, ಆ ಥರ ನಾನು ಯಾವತ್ತೂ ನೋಡಿಲ್ಲ. ಅಪ್ಪ ಒಂದು ಸಿನಿಮಾ ಮಾಡಬೇಕಾದ್ರೆ 3 ವರ್ಷ ಮಿನಿಮಮ್ ಆ ಸಿನಿಮಾದ ಮೇಲೆ ಸ್ಪೆಂಡ್ ಮಾಡ್ತಿದ್ರು. ಹೌದು. ಅದೇ ಸ್ಕೂಲಿಂದ ನಾನು ಬಂದಿದ್ದು. ಸೊ ನಾನು ಹರಿಕಥಾ ಪ್ರಸಂಗ ಮಾಡಬೇಕಾದ್ರೆ ಆಲ್ಮೋಸ್ಟ್ 3 ವರ್ಷ ಕೆಲಸ ಮಾಡಿದ್ದೆ ಅದ್ರ ಮೇಲೆ. ದಿನನಿತ್ಯ ಹಗಲು ರಾತ್ರಿ ಅದೊಂದು ಕೆಲಸ ಅಲ್ಲ, ಒಂದೊಂದು ಜಪದ ಥರ ಮಾಡೋದು. ಸೊ ಹಾಗಾಗಿ ಅದು ಫೈನಲಿ ಆಗಿ ಎಲ್ಲರೂ ಇಷ್ಟು ಹೊಗಳ್ದಾಗ ಇಟ್ಸ್ ಅನ್ ಅಬ್ಸಲ್ಯೂಟ್ ಸರಿಯಲ್ ಫೀಲಿಂಗ್. ಇಷ್ಟ ಆಯಿತು ಅಂತ ಹೇಳಿದಾಗ, ಎಷ್ಟು ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗ್ತಾ ಇದ್ವಿ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸಿಗೆ ಹೋಗ್ತಾ ಇದ್ವಿ ಅಂತ ಹೇಳಿದಾಗ ಇಟ್ ವಾಸ್ ಅ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ಮೂಮೆಂಟ್. ಬದುಕಿನಲ್ಲಿ ಒಂದೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳಂತೂ ಬರ್ತಾನೆ ಇರುತ್ತೆ. ಎಲ್ಲವೂ ರೆಡ್ ಕಾರ್ಪೆಟ್ ಗುರು, ನಾನು ಇಂಥವ್ರ ಮಗಳು, ಇಂಥ ಫ್ಯಾಮಿಲಿ ಅಂತ ಅನ್ಕೊಳಕ್ ಸಾಧ್ಯನೇ ಆಗಲ್ಲ. ಎಲ್ಲವೂ ಈಸಿ ಫ್ಲೋನಲ್ಲೇ ಇತ್ತಾ? ಇಲ್ಲ, ಹರ್ಡಲ್ಸ್ ಅಂತ ನಾನು ಹೇಳಲ್ಲ. ಓಕೆ. ಯಾಕೆ ಅಂತ ಹೇಳಿದ್ರೆ, ಲೈಕ್ ನಾನು ಬಿಗಿನ್ನದಾಗಲೇ ಹೇಳಿದೆ, ಐ ಫೀಲ್ ಐಮ್ ವೆರಿ ಬ್ಲೆಸ್ಡ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹೌ ಮೈ ಲೈಫ್ ಇಸ್ ಪ್ಯಾನ್ಡ್ ಔಟ್ ಅಂತ. ಸೊ ಹಾಗಾಗಿ ಇಷ್ಟು ಬ್ಯೂಟಿಫುಲ್ ಲೈಫ್ ದೇವರು ಕೊಟ್ಟ ಮೇಲೆ ಅದರಲ್ಲಿ ಹುಡುಕಗಳನ್ನ ಹುಡುಕಿ ನಾನು ದುಃಖ ಪಡೋಕ್ಕೆ ನನಗೆ ಇಷ್ಟ ಇಲ್ಲ. ತುಂಬ ಐ ವಾಂಟ್ ಟು ಬಿ ಗ್ರೇಟ್ಫುಲ್ ಟು ಗಾಡ್, ಅದು ಇಷ್ಟೊಳ್ಳೆ ಜೀವನ ಇದೆ ನನಗೆ ಕೊಟ್ಟಿದ್ದಾನೆ ದೇವರು ಅಂತ. ಸೊ ಹಾಗಾಗಿ ಒಂದು ಸಣ್ಣ ಪುಟ್ಟ ಬಂದರೂ ಐ ಆಮ್ ಗೋಯಿಂಗ್ ಟು ಸೇ ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್, ಇಟ್ಸ್ ಆಲ್ ಪಾರ್ಟ್ ಆಫ್ ಲರ್ನಿಂಗ್. ಇಲ್ಲ, ನಿಮ್ಮ ಪೋಸ್ಟರ್ ಜಸ್ಟರ್ ಅದೇ ಹೇಳುತ್ತೆ. ನಾನು ಅವಾಗಿಂದ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ, ಹಿಂಗೆ ನಗ್ತೀರಾ, ಹಿಂಗೆ ಮುಂದೆ ಬಂದು ವಾಪಸ್ ಹೋಗ್ತೀರಾ, ಲೈಕ್ ಜೆರಾಕ್ಸಿಯಾ ಒಂದು ಫೋಟೋ ಕಾಪಿ ಅಮ್ಮ ಮತ್ತು ನೀವು, ಹಾಗೆ ಅನ್ಸೋದು. ಇದು ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ, ಎಲ್ಲರೂ ಹೇಳ್ತಾರಲ್ವ ಇದೇ ತರ. ಹೌದು, ಆಸ್ ಐ ಆಮ್ ಏಜಿಂಗ್ ಎಲ್ಲರೂ ಅದನ್ನ ಹೇಳ್ತಾ ಇದ್ದಾರೆ, ಜಾಸ್ತಿ ಹೇಳ್ತಾರೆ. ನಿಮ್ಮ ನೋಟ, ನಿಮ್ಮ ಮಾತಿನ ವೈಖರಿ ಇವೆಲ್ಲವೂ ಅಪ್ಪಟ ಅದನ್ನೇ ಹೇಳುತ್ತಮ್ಮ. ನಿಜ ಹೇಳ್ತೀನಿ, ನಾನು ಒಂಥರ ಲೈಕ್ ಮಿನಿ ವೈಶಾಲಿ ಕಾಸರವಳ್ಳಿ ಅಮ್ಮನ ಜೊತೆ ಕೂತಿದ್ದೀನಿ. ಥ್ಯಾಂಕ್ ಯು. ಐ ವಾಸ್ ಅ ಹ್ಯೂಜ್ ಫ್ಯಾನ್ ಆಫ್ ಅಮ್ಮ, ಸೊ ಹಾಗಾಗಿ ನನ್ನಲ್ಲಿ ಅದೇ ಬಂದಿದೆ ಅಂತ ಅನ್ಸುತ್ತೆ. ಇದು ಚೆನ್ನಾಗಿದೆ. ಇದು ಅಂದ್ರೆ ಒಂದು ಗಾದೆ ಮಾತು, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು. ಹೌದು. ಅಂದ್ರೆ ಆಕೆನೇ ಮೊದಲ ಗುರು. ಹಾಗಾಗಿ ಎಲ್ಲವನ್ನೂ ಗೊತ್ತಿಲ್ದೇನೋ ಯಾವುದೇ ಮಗು ಆದ್ರೂ ಅದನ್ನ ಅಭ್ಯಾಸ ಮಾಡ್ತಾ ಇರುತ್ತೆ, ಕಲಿತಾ ಇರುತ್ತೆ. ಹೌದು ಹೌದು. ಆನ್ ಪ್ರಯಾರಿಟಿ ಒಂದು 2 ಪಾಯಿಂಟ್ ನಂಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು, ಅಮ್ಮನ್ನ ಕಂಪ್ಲೀಟ್ ಆಗಿ ಮೊದ್ಲಿಂದನೂ ನಾನು ಅದನ್ನೇ ಅಬ್ಸರ್ವ್ ಮಾಡಿ ಬೆಳಿತಿದ್ದೀನಿ ಅಥವಾ ಅದನ್ನ ನಾನು ಪಡ್ಕೊಂಡೆ ಅನ್ನೋದು ಏನು ಪಾಯಿಂಟ್? ನಾವು ಲೈಕ್ ಯು ಆಲ್ರೆಡಿ ಅಮ್ಮನಿಗೆ ಒಂದು ಸ್ವಲ್ಪ ದಿನ ಹುಷಾರಿರಲಿಲ್ಲ. ಫಾರ್ ಆಲ್ಮೋಸ್ಟ್ 10 years ಅವ್ರಿಗೆ ಹುಷಾರಿರಲಿಲ್ಲ. ಆದರೆ ಆ 10 years ಬಹಳ ಸೀರಿಯಸ್ ಆಗಿರೋ ಒಂದು ಪ್ರಾಬ್ಲಮ್ ಆಗಿತ್ತು ಅವರಿಗೆ. ಆದರೆ ಅವರು ಝೀಲ್ ಫಾರ್ ಲೈಫ್ ಬಿಟ್ಟಿರಲಿಲ್ಲ. ಶಿ ಹ್ಯಾಡ್ ಸೋ ಮಚ್ ಝೀಲ್ ಫಾರ್ ಲೈಫ್. ಅವ್ರ ಆಸ್ಪತ್ರೆಯಲ್ಲಿ ಕೂತ್ಕೊಂಡು, ಅವ್ರ ಆಸ್ಪತ್ರೆಯ ICU ಬೆಡ್ನಲ್ಲಿ ಕೂತ್ಕೊಂಡು ನನಗೆ ಕತೆ ನರೇಟ್ ಮಾಡ್ತಿದ್ರು. ಏನಾದರೂ ನೀ ಬರೀ ಇದನ್ನು, ನಾನು ಸ್ಕ್ರಿಪ್ಟ್ ಹೇಳ್ತೀನಿ, ಒಂದು ಹೊಸ ಕತೆ ಹೇಳ್ತೀನಿ ಅಂತ ಮಾಡ್ತಿದ್ರು. ಅವರಿಗೆ ಜೋರು ಹುಷಾರಿಲ್ಲ ಆಗಿ ಆಸ್ಪತ್ರೆಗೆ ಸೇರಿಸಿ ಒಂದಷ್ಟು ದಿನ ಮನೇಲಿ ಬೆಡ್ ರಿಡನ್ ಆಗಿದ್ರು. ಕಂಪ್ಲೀಟ್ಲಿ 1.5 ವರ್ಷ ಮಲಗದಲ್ಲೇ ಇದ್ದರು. ವಾಟ್ ಕೇಮ್ ಔಟ್ ಆಫ್ ದಟ್ 1.5 ವರ್ಷ ಅಂದರೆ ಒಂದು ಹೊಸ ಕತೆ, ಮುತ್ತಿನ ತೋರಣ ಅಂತ ಒಂದು ಕತೆ ಮಾಡಿದ್ರು. ಆ ಮುತ್ತಿನ ತೋರಣದಲ್ಲಿ ನನ್ನ ಪಾತ್ರ ಬರುತ್ತೆ, ಮಧು ಅಂತ. ಅವಳು ಹಿಂಗೆ ಕನ್ನಡಕ ಹಾಕೊಂಡು ಅಡುಗೆ ಕೆಲಸಕ್ಕೆ ಅಂತ ಹೋಗಿರುವಂಥ ಪಾತ್ರ. ಆ ಪಾತ್ರ ಶಿ ಬೇಸ್ಡ್ ಇಟ್ ಆನ್ ಮೀ. ಶಿ ಸೆಡ್ ಅವರು ರೂಮಲ್ಲಿ ಹಾಸಿಗೆಲಿ ಮಲ್ಕೊಂಡು ನನ್ನನ್ನು ನೋಡ್ತಿದ್ರಂತೆ, ನಾನು ಮಾಡೋ ಕೆಲಸ ಇದನ್ನು. ನಾನು ಒಂಥರ ಶಾವಿಯಾಗಿ ಹಿಂಗೆಲ್ಲ ಗಂಟು ಕಟ್ಕೊಂಡು ಮನೆ ಮಾಡಿ ಅದೇ ಥರ ಬರ್ದಿದ್ದಾರೆ ಪಾತ್ರ. ಹಾಗೆ ಆ ಥರದ ಒಂದು ಝೀಲ್ ಇತ್ತು, ನಾವು ವಾಪಸ್ ಬರಬೇಕು, ನಾವು ಮಾಡಬೇಕು ಅಂತ. ಅದು ಬರೀ ನಾನು ಅಚೀವ್ ಮಾಡಬೇಕು ಅನ್ನೋ ಝೀಲ್ ಅಲ್ಲ, ಇಟ್ ವಾಸ್ ಪ್ಯೂರ್ ನಾವು ಮಾಡಬೇಕು, ಕೆಲಸ ಮಾಡಬೇಕು ಅನ್ನೋ ಖುಷಿ. ಅದು ನಂಗೆ ಬಹಳ ಫ್ಯಾಸಿನೇಟಿಂಗ್ ಅನಿಸಿದ್ದು. ಯಾವುದೇ ಥರದಲ್ಲೂ ಡಿಪ್ರೆಸ್ ಆಗಲಿಲ್ಲ, ಯಾವುದೇ ಥರದಲ್ಲೂ ಬೇರೆ ಬೇರೆ ಥರದ ರಿಯಾಕ್ಷನ್ಸ್ ಬರುತ್ತೆ. ಇರಿಟೇಟ್ ಆಗೋದು, ಸಿಟ್ ಮಾಡ್ಕೊಳ್ಳೋದು, ಡಿಪ್ರೆಸ್ ಆಗೋದು, ದೇವ್ರನ್ನ ಬೈಯೋದು, ಮನೆಯವ್ರನ್ನ ಆ ಥರದ್ದು ಯಾವುದೂ ಮಾಡಿದೆ. ಎಂಥ ಪಾಸಿಟಿವ್ ಆಗಿ ಆ ಪ್ರಾಬ್ಲಮನ್ನು ಹ್ಯಾಂಡಲ್ ಮಾಡಿದ್ರು ಬೋತ್ ಮೈ ಪೇರೆಂಟ್ಸ್. ಅಮ್ಮ ಹಂಗೆ ಅಷ್ಟೆಲ್ಲ ಸಫರ್ ಆಗ್ತಾರೆ. ನಮ್ಮಪ್ಪ ಒಂದು ದಿನ ಒಂದು ಐಯೋಟ ಆಫ್ ಪೇನ್ ತೋರಿಸ್ಲಿಲ್ಲ, ಐಯೋಟ ಆಫ್ ಇರಿಟೇಷನ್ ತೋರಿಸ್ಲಿಲ್ಲ. ವಿತ್ ಸಚ್ ಗ್ರೇಸ್ ಆ ಹೋಲ್ ಪ್ರಾಸೆಸ್ಸನ್ನು ಅವರಿಬ್ಬರು ಹ್ಯಾಂಡಲ್ ಮಾಡಿದ್ರು. ದಟ್ ಈಸ್ ವಾಟ್ ಐ ಹ್ಯಾವ್ ಸೀನ್. ಐ ವಿಶ್ I have that ability and that zeal in life. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಬರ್ದಿರ್ತೀವಿ ಒಂದು ಪ್ರಬಂಧ, ಅಮ್ಮನ ಬಗ್ಗೆ ಪ್ರಬಂಧ ಬರೆಯಿರಿ ಅಂತ ಇರುತ್ತೆ. ಒಂದು 10 ಲೈನ್ ಬರ್ದಿರ್ತೀವಿ.
ಬಹುಶಃ ಈ ಒಂದು 40 ದಾಟದ ಮೇಲೆ ಬಹುಶಃ ಯೋಚನೆ ಮಾಡಿರಲ್ಲ ನಾನು ಆ್ಯಕ್ಚುಲಿ. ಸುಮ್ಮನೆ ಆಲ್ ಆಫ್ ಎ ಸಡನ್ ಇಫ್ ಐ ಆಸ್ಕ್ ಯು, ಅಮ್ಮ ಹೌ, ನಿಮ್ಮಮ್ಮ ಸ್ಪೆಷಲ್ ಫಾರ್ ಯು, ಫಾರ್ ಅದರ್ಸ್ ಅಂತ ಒಂದೆರಡು ಪಾಯಿಂಟ್ ಇದ್ರೆ ಏನು ಫೀಲ್ ಆಗುತ್ತೆ? ಏನು ಪಾಯಿಂಟ್ಸ್ ನೆನಪಾಗುತ್ತೆ? ನಾನು ಇದನ್ನೇ ಹೇಳಿದ್ನಲ್ಲ, ನನಗೆ ನನ್ನ ಅಮ್ಮ ಅಂತ ಹೇಳ್ತಿದ್ದಂಗೆ ನಂಗೆ ಬರೋದೇ ಹರ್ ಝೀಲ್ ಫಾರ್ ಲೈಫ್. ಯುನೋ ಆ ಒಂದು ಪಾಸಿಟಿವಿಟಿ, ಆ ಒಂದು ಎನರ್ಜಿ ಏನೋ ಅದು ನನಗೆ ಬಹಳ ಇನ್ಸ್ಪೈರಿಂಗ್ ಅನಿಸುತ್ತೆ. ಅದು ಒಂದು ಕಡೆ ಅದಾದರೆ ಅವಳ ಪರ್ಸ್ನಲ್ ಜರ್ನಿ, ಅವಳ ಪರ್ಸ್ನಲ್ ಝೀಲ್ ಫಾರ್ ಲೈಫ್ ಆ್ಯಂಡ್ ಟು ಅಚೀವ್ ಸಮಥಿಂಗ್. ಅಮ್ಮನಿಗೆ ಪಾಪ ಆ ಕಾಯಿಲೆ ಬರದೇ ಇದ್ದಿದ್ರೆ ಐ ಆಮ್ ಶೋರ್ ಶಿ ವುಡ್ ಹ್ಯಾವ್ ಡನ್ ಸಚ್ ಗ್ರೇಟ್ ವರ್ಕ್. ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಅಮ್ಮ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದ ಪೀಪಲ್ ಶಿ ಮೆಟ್, ನಾನು ಯಾರನ್ನು ಮೀಟ್ ಮಾಡಿದ್ರು ಅವ್ರು ಎಷ್ಟು ವಾರ್ಮ್ ಆಗಿ ಅಮ್ಮನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ದ್ಯಾಟ್ ಮೇಕ್ಸ್ ಮಿ ಫೀಲ್ ವೆರಿ ಹ್ಯಾಪಿ. ದಟ್ಸ್ ಆಲ್ಸೋ ನೈಸ್ ಕ್ವಾಲಿಟಿ ಅಲ್ವಾ? ಎಲ್ಲರಲ್ಲೂ ಅದಿರಲ್ಲ. ದಟ್ ನಾವೊಂದು ಇಂಟ್ರಾಕ್ಷನ್ ಮಾಡಿ ಆ್ಯಂಡ್ ವಿ ಲಿವ್ ವಿ ಲೀವ್ ಬಿಹೈಂಡ್ ಅ ಲಾಸ್ಟಿಂಗ್ ಇಂಪ್ರೆಷನ್ ಆನ್ ದೆಮ್ ಅಂದರೆ, ಆ್ಯಂಡ್ ಅ ಪಾಸಿಟಿವ್ ಇಂಪ್ರೆಷನ್ ಆನ್ ದೆಮ್ ಅಂದರೆ ಸಚ್ ಅ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಎಲ್ಲರೂ ಹೇಳ್ತಾರೆ ನಂಗೆ ಬಂದು ಅಮ್ಮನ ಹತ್ರ ಎಷ್ಟಿತ್ತು ಕಲೀಲಿಕ್ಕೆ ಅಂತ. ನಂಗೆ ಅದು ಕೇಳಿಸ್ಕೊಂಡಾಗಲೇ ಬಹಳ ಖುಷಿ ಆಗುತ್ತೆ. ದಟ್ ಶಿ ಟಚ್ ಸೋ ಮೆನಿ ಲೈಫ್ಸ್ ಅಂತ. ನಂಗೊಂದ್ಸರಿ ಕೇಳಿದ್ರು ಅಮ್ಮ, ನೀನು ಆ್ಯಕ್ಟಿಂಗ್ ಮಾಡ್ತೀಯೇನೋ ಅಂದರು ಒಂದ್ಸರಿ. ನಾನು ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡ್ತಿರ್ಲಿಲ್ಲ, ನಂಗೆ ಗೊತ್ತೂ ಇರಲಿಲ್ಲ. ಇಲ್ಲ ನಾನು ಆ್ಯಂಕರಿಂಗ್ ಮಾಡ್ತೀನಿ ಅಂತಂದ್ರೆ, ಇನ್ನೇನು ಸ್ಟೇಜ್ ತಾನೆ, ಇದು ಸ್ಟೇಜೇ ಅಂದರು. ನಾನು ಲೈಕ್ ಒಂದು ಕ್ಷಣ ಏನು ಹೇಳ್ತಿದ್ದಾರೆ ಅಂತ ತಕ್ಷಣ ಹೊಡ್ತು. ಆಮೇಲೆ ಅನ್ಸಿದ್ದು ನನಗೆ, ಹೌದಲ್ವಾ, ಅಷ್ಟೇ ಅವ್ರು ಹೇಳಿದ್ದು, ಬಟ್ ಅರ್ಥ ಎಷ್ಟಿದೆ ನೋಡಿ. ಅವ್ರಿಗೇನು ಅನಿಸ್ತೋ ಏನೋ ಗೊತ್ತಿಲ್ಲ, ಹಿಂಗೆ ಕೇಳಿದ್ರು ನಂಗೆ ರಪ್ಪ ಅಂತ. ಐ ಫೀಲ್ ಸೋ ಗುಡ್. ಓಕೆ, ಏನೋ ಇವ್ರು ನೋಡಿದ್ದಾರೆ ಅಂದರೆ ನಾನು ಆ್ಯಕ್ಟ್ ಮಾಡ್ಬೋದಾ ಅನ್ನೋಷ್ಟು ಕಾನ್ಫಿಡೆನ್ಸ್ ಅಥವಾ ಒಂದು ಉತ್ಸಾಹ, ಅದು ಹೌದಾ ಅಂತ ಒಂಥರ ತಲೆ ತೋಡಾಡೋ ಥರ. ಅಂದರೆ ನಾವೆಲ್ಲ ನಿಮ್ಮಮ್ಮನ್ನ, ನಾವು ಇಷ್ಟಪಡೋ ವೈಶಾಲಿ ಅಮ್ಮನ ಎಷ್ಟು ನೆನಪಿಸ್ಕೋತೀವಿ ಅಂತ. ಆ್ಯಂಡ್ ಇವತ್ತು ವ್ಯಕ್ತಿ ಇಲ್ಲದೆ ಇರ್ಬೋದಮ್ಮ, ಆದರೆ ವ್ಯಕ್ತಿತ್ವ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ದಟ್ ಫುಟ್ ಸ್ಟೆಪ್ ಅಥವಾ ಅವ್ರು ಮಾಡಿರೋ ಕೆಲಸ ಇದೆಯಲ್ಲ, ನಾವು ಎಲ್ಲರೂ ಇಡೀ ಕರ್ನಾಟಕದ ಜನತೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಅದೇ ಬಹಳ ಖುಷಿ ಆಗುತ್ತೆ ಅದನ್ನೆಲ್ಲ ಕೇಳಿದಾಗ. ನೀವು ಇಷ್ಟು ವರ್ಷ ಎಲ್ಲೋದ್ರೂ ಈ ಮಾತು ನಿಮ್ಗೆ ಹೇಳಿರ್ತಾರ? ಹೌದು ಹೌದು. ಸೋ ಗ್ರೇಟ್ಫುಲ್. ಇದನ್ನೆಲ್ಲ ಕೇಳಿದಾಗ ಐ ಫೀಲ್ ಸೋ ಪ್ರೌಡ್. ಬಟ್ ಅದರಿಂದ ರಿಕವರ್ ಆಗಿ ನೀರು ಬೇಕಾ? ಬಟ್ ಅದರಿಂದ ರಿಕವರ್ ಆಗಿ ಮತ್ತೆ ನೀವು ಅಮ್ಮನ ಆಸೆಗಳನ್ನ ಈಡೇರಿಸ್ಬೇಕು ಅಂತ ನಿಂತರಲ್ಲ, ದಟ್ಸ್ ಗ್ರೇಟ್. ಏನಿತ್ತು ಅಮ್ಮನ ಆಸೆ? ಅಮ್ಮನಿಗೆ ನಿರ್ದೇಶನ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಸೊ ನಾನು ಫಿಲ್ಮ್ ಸ್ಕೂಲಿಗೆ ಸೇರಿ ನಿರ್ದೇಶನ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಅವಳ ಆಸೆ ಎಲ್ಲೋ ಅದೇ ದಿಕ್ಕಿನಲ್ಲಿ ನಡೀತಿದ್ದೀನಿ ಅಂತ ಅನಿಸುತ್ತೆ. ಸೊ ಚೆನ್ನೈ ಲೈಫ್, ಪ್ರಸಾದ್ ಲ್ಯಾಬ್ನ ಲೈಫ್, ಹೌಸ್ ಇಟ್, ಹೇಗಿತ್ತು? ಓ ಲವ್ಲಿ. ಇಟ್ ವಾಸ್ ಅ ಡ್ರೀಮ್ ಲೈಫ್. ಫಿಲ್ಮ್ ಸ್ಕೂಲ್, ನಾ ಹೇಳಿದ ಹಾಗೆ ಫಿಲ್ಮಲ್ಲೇ ಬೆಳೆದಿದ್ದು. ಅಷ್ಟೊತ್ತಿಗೆ ನಾನು ತುಂಬ ಫಿಲ್ಮ್ ಮೇಕರ್ ಆಗಬೇಕು ಅನ್ನೋ ಕ್ಲಾರಿಟಿ ನನಗಿತ್ತು. ನಾವು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಬರೀ ಸಿನಿಮಾದ ಬಗ್ಗೆನೇ ಮಾತು, ಸಿನಿಮಾ ನೋಡೋದು, ಸಿನಿಮಾದ ಚರ್ಚೆ. ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್. ಬೆಳಗ್ಗೆ ಒಂದು ಮ್ಯೂಸಿಕ್ ಸೆಷನ್ ಅಂತ ಕ್ಲಾಸ್ ಶುರುವಾಗೋದು, ಹೇಗೆ ಮ್ಯೂಸಿಕ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಅಂತ, ಅಲ್ಲಿಂದ ಶುರುವಾಗಿ ಒಂದು ಫಿಲ್ಮ್ ಸ್ಕ್ರೀನಿಂಗ್ ಆಗಿ, ಫಿಲ್ಮಿನ ಸ್ಕ್ರೀನಿಂಗಿನ ಚರ್ಚೆ ಆಗಿ ನಮ್ಮ ದಿನ ಮುಗಿಯೋದು. ಪ್ರತಿದಿನ ಫಾರ್ 2 years ನಾವು ಇಷ್ಟೇ ಮಾಡಿದ್ದೀವಿ. ಸೊ ಇಟ್ ವಾಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾರಿದ್ರು ಬ್ಯಾಚ್ಮೇಟ್ಸ್ ಯಾರಾದರೂ? ನನ್ನ ಬ್ಯಾಚ್ನಲ್ಲಿ ಅರವಿಂದ್ ಕೊಪ್ಲಿಕರ್ ಅಂತ ಇದ್ದಾರೆ. ಅವರು ಈಗ ನಿರ್ದೇಶನ ಮಾಡಿದ್ದಾರೆ, 2 ಸಿನಿಮಾ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸಿನಿಮಾಕ್ಕೆ ರೆಡಿ ಆಗ್ತಿದ್ದಾರೆ. ಅವರು ನನ್ನ ಬ್ಯಾಚಲ್ಲೇ ಇದ್ದಿದ್ದು. ಓಕೆ, ಮಾಸ್ಟರ್ಸ್ ಮಾಡಕ್ಕೆ ಏನು ಎಕ್ಸ್ಪರ್ಟ್ ಆಗಕ್ಕೆ ಹೋದ್ರಿ ಚೆನ್ನೈಗೆ, 2 ವರ್ಷ ಅಲ್ಲಿ ಅಭ್ಯಾಸ ಮಾಡಿದ್ರಿ. ಈ ಕಡೆಯಿಂದ ಫ್ಲೈಟ್ ಹತ್ತು ಹೋದ ಅನನ್ಯಾಗೂ, ಆ ಕಡೆಯಿಂದ ಫ್ಲೈಟ್ ಇಳಿದು ಬಂದ ಅನನ್ಯಾಗೂ ಏನು ಡಿಫ್ರೆನ್ಸ್ ಇತ್ತು? ಇನ್ನೊಂದು ಸ್ವಲ್ಪ ಜಾಸ್ತಿ ಸಿನಿಮಾದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೆ ಆ 2 ವರ್ಷದಲ್ಲಿ. ಐ ಥಿಂಕ್ ಅಷ್ಟೇ ಆಗಿದ್ದು. ಅದರ್ವೈಸ್ ಜಸ್ಟ್ ದ ಸೇಮ್. ಏನಿತ್ತು ಗುರಿ? ಏನಿತ್ತು ಗುರಿ? ಒಳ್ಳೆ ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ. ಏನಾಗುತ್ತೆ, ಈಗ ನಿಮ್ಮ ಪೇರೆಂಟ್ಸ್ ಅಷ್ಟು ದೊಡ್ಡ ಹೆಸರಾದಾಗ ಅದರದ್ದೊಂದು ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿರುತ್ತೆ. ನೀವು ಅವರನ್ನು ಎಲ್ಲೂ ನಿಮ್ಮ ಆ್ಯಕ್ಷನ್ಸ್ ಅವ್ರಿಗೆ
ಧಕ್ಕೆ ತರಬಾರ್ದು ಅಂತ. ಅದು ನನಗೆ ತುಂಬ ಕಾನ್ಷಿಯಸ್ ಆಗಿದ್ದೆ ನಾನು. ಸೊ ನಾ ಮಾಡಿದ್ರೆ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ. ಈಗ ಚೈಲ್ಡ್ ಆರ್ಟಿಸ್ಟ್ ಆದಾಗಿಂದನು ಅದಾದ್ಮೇಲೆ ನೀವು ಮಾಮೂಲಿ ಆಕ್ಟ್ ಮಾಡಕ್ ಬಂದ್ಮೇಲೆ ನಿಮಗೆ ಡಿಮ್ಯಾಂಡ್ ಇತ್ತು, ಎಲ್ರೂ ಕರಿತಾ ಇದ್ರು, ಹಂಗಿದ್ರು ಕೂಡ ನೀವೇ ಲೈಕ್ ಬ್ಯಾಕ್ ಎಂಡ್ಗೆ ಟೆಕ್ನಿಕಲಿ ಎಕ್ಸ್ಪರ್ಟ್ ಆಗ್ಬೇಕು ಅಂತ ಮನಸ್ಸು ಮಾಡಿದ್ರಿ. ವೈ, ಯಾಕೆ? ನಾ ಹೇಳಿದ ಹಾಗೆ ಅದೊಂದು ತುಂಬ ನ್ಯಾಚುರಲ್ ಪ್ರೋಗ್ರೆಷನ್ ಆಗಿತ್ತು ನನಗೆ. ಆಲ್ಸೋ ಏನಾಯಿತು ಅಂತ ಹೇಳಿದ್ರೆ, ಮನೆಯಲ್ಲಿ ನನಗೆ ಹೇಳ್ತಾನೆ ಇದ್ರು, ನೀನು ಸಣ್ಣ ಪುಟ್ಟದೇನಾದರೂ ನಿರ್ದೇಶನ ಮಾಡಿದ್ರೆ, ಒಂದು ನಾಟಕ ಕಾಲೇಜಲ್ಲಿ ಡೈರೆಕ್ಟ್ ಮಾಡಿದ್ರೆ ಅಥವಾ ಹಾಗೇನೇನೋ ಮಾಡಿದ್ರೆ, ನಮ್ಮ ಅಪ್ಪನಿಗೆ ಮೈ ಫಾದರ್ ಆಲ್ವೇಸ್ ಫೆಲ್ ದಟ್ ನಾನು ನಿರ್ದೇಶನ ಚೆನ್ನಾಗಿ ಮಾಡ್ತೀನಿ ಅಂತ. ಸೊ ಅವರು ತುಂಬ ಹೇಳ್ತಾ ಇದ್ರು, ಐ ಸಿ ಎ ಗುಡ್ ಡೈರೆಕ್ಟರ್ ಇನ್ ಯು ಅಂತ. ನನ್ನ ಮತ್ತು ನನ್ನ ಅಣ್ಣನ ಕಂಪೇರ್ ಮಾಡಿದ್ರೆ ಹಿ ಸೆಡ್ ಹೀಸ್ ಅ ಗುಡ್ ಆ್ಯಕ್ಟರ್, ಯುವರ್ ಅ ಗುಡ್ ಡೈರೆಕ್ಟರ್ ಅಂತ. ಹೌದಾ? ಸೊ ಹಾಗಾಗಿ ಇಬ್ರು ಆಕ್ಟಿಂಗ್ ಅಂಡ್ ಡೈರೆಕ್ಟಿಂಗ್ ಇಬ್ರು ಮಾಡ್ತೀವಿ ನಾವು. ಕರೆಕ್ಟ್. ಸೊ ನಮ್ಮ ಅಪ್ಪ ಯಾವಾಗಲೂ ಹೇಳೋರು, ಹೀಸ್ ಅ ಬೆಟರ್ ಆಕ್ಟರ್ ಅಂಡ್ ಯುವರ್ ಅ ಬೆಟರ್ ಡೈರೆಕ್ಟರ್ ಅಂತ. ನೀವೇ ಅರ್ಥ ಮಾಡ್ಕೋಬೇಕು ಆ ಲಾಜಿಕ್. ಅಲ್ಲ ಪಾಪ, ಹೀಸ್ ಆಲ್ಸೋ ವೆರಿ ಗುಡ್ ಆಕ್ಟರ್ ಡೈರೆಕ್ಟರ್. ಬಟ್ ನನಗೆ ಅವ್ರು ಹೇಳ್ತಾ ಇದ್ದಿದ್ದು, ನೀನು ನಿರ್ದೇಶನ ಮಾಡು ಅಂತ ಯಾವಾಗಲೂ ಹೇಳ್ತಾ ಇದ್ರು. ಬಿಕಾಸ್ ಐ ಹ್ಯಾವ್ ಅನ್ ಐ ಫಾರ್ ಡೀಟೇಲ್ಸ್. ನನಗೆ ಬಹಳ ಮೈ ಎಸ್ಥೆಟಿಕ್ ಸೆನ್ಸ್ ಇಸ್ ವೆರಿ ನೈಸ್, ಮೈ ಕ್ಯಾಮ್ರಾ ಸೆನ್ಸ್ ಇಸ್ ವೆರಿ ನೈಸ್ ಅಂತ ನಮ್ಮಪ್ಪ ಯಾವಾಗಲೂ ಹೇಳೋರು. ಎಕ್ಸ್ಪೀರಿಯನ್ಸ್ ಒಂದು ಇನ್ಸಿಡೆಂಟ್ ನಾನು ಶೇರ್ ಮಾಡ್ಕೋತೀನಿ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟೋಲ್ಡ್ ದಿಸ್ ಟು ಎನಿಬಡಿ ಎನಿವೇರ್. ಒಂದು 2 ವರ್ಷದ ಕಾಲೇಜಿನಲ್ಲಿ ನಮಗೆ ಮಲ್ಟಿಪಲ್ ಎಕ್ಸಸೈಸಸ್ ಇರುತ್ತೆ. ನಮ್ಮ ಫಿಲ್ಮ್ ಸ್ಕೂಲಲ್ಲಿ ಎಕ್ಸಸೈಸ್ ಅಂದರೆ ಸಿನಿಮಾ ಮಾಡೋದು ಎಕ್ಸಸೈಸ್, ಅದೇ ನಮ್ಮ ಎಕ್ಸಾಮ್, ಅದನ್ನೇ ನಾವು ಇದು ಮಾಡಬೇಕು ಅಂತ ಒಂದೊಂದು ಎಕ್ಸಾಮ್ಗಳನ್ನ ಮಾಡ್ತಾ ಬರಬೇಕು. ಸೊ 1 ವರ್ಷ ಆದಮೇಲೆ ನಮ್ಗೆ ಒಂದು ಫಿಲ್ಮ್ ಮಾಡಿ ಕೊಡ್ಬೇಕು ನಾವು. ಆ ಫಿಲ್ಮ್ ಮಾಡಿ ಕೊಡ್ತು. ನಮ್ಮ ಇಂಟರ್ನಲ್ ಇದರಲ್ಲಿ ಎಲ್ರಿಗೂ ಇಷ್ಟ ಆಯಿತು. ದೇ ಸೆಡ್ ವೆರಿ ನೈಸ್ ಫಿಲ್ಮ್ ಅಂತ. ನಾನು ಹಿಂದಿಲಿ ಮಾಡಿದ್ದೆ ಅದನ್ನು. ಸಾದತ್ ಹಸನ್ ಮಂಟೋದು ಒಂದು ಶಾರ್ಟ್ ಸ್ಟೋರಿನ ತೊಗೊಂಡು ಚೆನ್ನೈನ ಸೆಟ್ನಲ್ಲಿ ಮಾಡಿ ಇದು ಮಾಡಿದ್ದೆ, ಪಂಜಾಬಿ ಆ್ಯಂಡ್ ಹಿಂದಿ. ಇಟ್ ವಾಸ್ ಅ ವೆರಿ ಸ್ಮಾಲ್ 5 ನಿಮಿಷದ ಸಿನಿಮಾ. ಅದೆಲ್ಲ ಆಯಿತು. ಕಡೆಗೆ ಒಂದು 3-4 ತಿಂಗಳಾದಮೇಲೆ FTII ಇಂದ ಒಬ್ಬರು ನನ್ನ ಫ್ಯಾಕಲ್ಟಿಗೆ ಕಾಲ್ ಮಾಡ್ತಾರೆ, ಇಲ್ಲಿ ಒಂದು ಸ್ಟೂಡೆಂಟ್ ಫಿಲ್ಮ್ ಬಂದಿದೆ, ಇಟ್ ವಾಸ್ ಅನ್ ಇಂಟರ್ನಲ್. ಇದು ಅವ್ರಿಗೆ ಬಹಳ ಇಷ್ಟ ಆಯ್ತಂತೆ ಈ ಸಿನಿಮಾ, ನಾವು ನೋಡ್ತಾ ಇದ್ವಿ, ಬಟ್ ಇಟ್ಸ್ ಇಸ್ ಅನನ್ಯ ಕಾಸರವಳ್ಳಿ ಅಂತ. ಇಸ್ ದಿಸ್ ಗರ್ಲ್ ರಿಲೇಟೆಡ್ ಟು ಗಿರೀಶ್ ಕಾಸರವಳ್ಳಿ? And then they said, yes, this is the daughter. And they were thrilled, okay. Saying, oh, ಇಷ್ಟೊಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ. ಆ ಒಂದು ಸಿನಿಮಾ ಆ ಒಂದು ವರ್ಷ ಅವ್ರ ಪಾಠ್ಯ ಪುಸ್ತಕದಲ್ಲಿ ಬಳಸಿದ್ರು. ಈ ನಮ್ಮ ಅಮೆಜಾನ್ಸ್ ಎಕ್ಸಸೈಸ್ ಅಂತ ಏನಿರುತ್ತಲ್ಲ, ಅದಕ್ಕೆ ಈ ಥರದ ಸಿನಿಮಾಗಳನ್ನ ನೀವು ಮಾಡಬೇಕು ಅಂತ ನನ್ನ ಸಿನಿಮಾನ ಎಕ್ಸಾಂಪಲ್ ಆಗಿ ತಗೊಂಡ್ರು. ಸೊ ದಟ್ ವಾಸ್ ಅ ವೆರಿ ತುಂಬಾ ದೊಡ್ಡ ಲೆವೆಲ್ ಅದು. ನೀವು ಅವಾಗಲೇ ಯು ಪ್ರೂವ್ಡ್ ವಾಟ್ ಯು ಆರ್ ಅಂತ. ಸೊ ನನಗೆ ಅದೊಂದು ಆ ಒಂದು ಪ್ರಶ್ನೆ ಅವ್ರು ಬಂದು ಕೇಳಿದ್ರಲ್ಲ, ಸೊ ಇವ್ರು ಕಾಸರಲ್ಲಿ ಇವ್ರಿಗೆ ಏನಾಗಬೇಕು ಅಂತ. ಸೊ ದಟ್ ವಾಸ್ ಅ ವೆರಿ ಗ್ರೇಟ್ ಮೊಮೆಂಟ್ ಫಾರ್ ಮೀ. ಅಪ್ಪಂಗೆ ಏನು ಫೀಲ್ ಅವಾಗ? ಲೈಕ್ ಮಗಳದು ಗುರು ಯಾರಿಗೋ ಐ ಮೀನ್ ಇದಕ್ಕೆ FTIಗೆ ಸಿಲೆಬಸ್ ಆಗಿದೆ ಅಂದಾಗ ಹೆಂಗೆ ಫೀಲ್ ಆಯ್ತು? ಅವ್ರಿಗೆ ಬಹಳ ಖುಷಿ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಪ್ಪ ಗಮನಿಸದೇ ಇರೋ ವಿಚಾರ ಇರಲ್ಲ, ಅಪ್ಪ ನೋಡದೇ ಇರೋ ಭಾರತದ ಯಾವುದೇ ಭಾಷೆಯ ಯಾವುದೇ ಸಿನಿಮಾ ಇರಲ್ಲ. ದೇಶಕ್ಕೆ ಗೊತ್ತು ಯಾರು ಗಿರೀಶ್ ಕಾಸರವಳ್ಳಿ ಅವರು ಮತ್ತು ಅವರ ಹೆಜ್ಜೆ ಗುರುತುಗಳೇನು ಅಂತ ಗೊತ್ತು. ಅಂಥದ್ರಲ್ಲಿ ಮಗಳನ್ನ ಅವರು ಹೊಗಳಬೇಕು ಅಂದ್ರೆ ಅಷ್ಟು ಈಸಿನೂ ಅಲ್ಲ. ಅವ್ರ ಸುಲಭವಾಗ್ಲೂ ಹೊಗಳಲ್ಲ. ಅಪ್ಪನ ಹತ್ರ ಹೆಂಗ್ ಹೊಗಳ್ತಾರೆ ಹೋಗ್ಲಿ ನಿಮ್ಮನ್ನ ಹೊಗಳ್ಬೇಕಾರೆ? ಅಪ್ಪ ಇಸ್ ಅ ಪರ್ಸನ್ ಆಫ್ ಫ್ಯೂ ವರ್ಡ್ಸ್, ಆಯ್ತಾ. ಅವ್ರು ತುಂಬಾ ಮಿತಭಾಷಿ. ಅವ್ರು ತುಂಬಾ ಮಾತಾಡೋದು, ತುಂಬಾ ಹೊಗಳೋದು. ಉಳಿದವರು ಎಲ್ಲ ಒಂದು ಮಗಳೊಂದು ಒಂದು ಕಾಫಿ ಮಾಡ್ಬಿಟ್ರೆ, ಓ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಫಿ ಮಾಡ್ತಾಳೆ ಅಂತ ಹೇಳೋದು. ಈಗ ನನ್ನ ಮಗಳೇನೋ ಮಾಡಿದಾಗ ಅಫ್ಕೋರ್ಸ್ ಅಪ್ಪನ ಖುಷಿ ಆಗೇ ಆಗುತ್ತೆ, ಒಂದಷ್ಟು ವಾವ್ ಅಂತ ಅನ್ಸುತ್ತೆ. ಈ ಥರದ್ದೆಲ್ಲ ಫೀಲ್ ಇದ್ದೇ ಇರುತ್ತೆ. ನಮ್ಮಪ್ಪ ಆ ಥರದ್ದೇನೂ ಮಾಡಲ್ಲ. ಐ ಥಿಂಕ್ ಅಟ್ ಅ ವೆರಿ ಕಾನ್ಷಿಯಸ್ ಲೆವೆಲ್ ಕೂಡ ಮಾಡ್ತಿರ್ಲಿಲ್ಲ ಅವ್ರು ನಾವು ಸಣ್ಣವರಿದ್ದಾಗ. ಬಿಕಾಸ್ ಅವ್ರಿಗೆ ಪ್ರಾಬ್ಲಿ ನಾವೆಲ್ಲ ನನ್ನ ಮಗಳೇನೋ ಸ್ಪಾಯಿಲ್ ಮಾಡ್ತಿದ್ದೀನಿ ಅಂತ ಅನಿಸ್ತಿತ್ತೋ ಏನೋ. ಸೊ ಹಿ ವಾಸ್ ವೆರಿ ಸ್ಟ್ರಿಕ್ಟ್ ವಿತ್ ಹಿಸ್ ವರ್ಡ್ಸ್. ಇದು ಚೆನ್ನಾಗಿತ್ತು ಅಂದ್ಬಿಟ್ರೆ ನಮ್ಗೆ ಗೊತ್ತು, ಓ ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅದು ಅಂತ. ಸೊ ನೀವು ಪ್ಯಾಂಪರ್ಡ್ ಕಿಡ್ ಅಲ್ಲ? ಖಂಡಿತ ಅಲ್ಲ. ನಾವು ಅನ್ಕೊಂಡ್ವಿ ಒಬ್ಬಳೇ ಮಗಳು, ಒಬ್ಬನೇ ಮಗ, ಆರತಿಗೆ ಕೀರ್ತಿಗೆ ಇದ್ಮೇಲೆ ಅಷ್ಟು ಚೆನ್ನಾಗಿ ಮುದ್ದಾಗಿ ಸಾಕಿರ್ತಾರೆ ಅಂತ. ಇಲ್ಲ, ಆ ಥರ ಇವಾಗಿನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ಯಾಂಪರ್ಡ್ ಇದೆಯಲ್ಲ, ಆ ಥರದ್ದು ಏನಿರಲಿಲ್ಲ ನಾವು. ಓಕೆ, ಯಾವುದೇ ಥರದ ತುಂಬ ಲಕ್ಸುರಿಯಸ್ ಆಗಿ ಆ ಥರದ್ದು ಯಾವುದನ್ನು ನಾವು ಮಾಡದೆ ತುಂಬ ನಾರ್ಮಲ್ ಆಗಿ ಹೇಗೆ ಇದು ಮಾಡಬೇಕು
ಬಟ್ ಸ್ಟ್ರಿಕ್ಟ್ ಆಗಿ ಕಣ್ಬಿಟ್ಟು ಹೆದರ್ಸೋದು, ಬೈಯೋದು. ಬೈಯೋದು ಹೆದರ್ಸೋದು ಯಾವತ್ತೂ ಮಾಡ್ಲಿಲ್ಲ. okay. ನಾವೇನಾದ್ರು ತಪ್ಪು ಮಾಡಿದ್ರೆ ಅದನ್ನ ರೀಸನ್ ಔಟ್ ಮಾಡ್ತಿದ್ರು, ರ್ಯಾಷನಲ್ ಆಗಿ ಅದನ್ನ ಅರ್ಥ ಮಾಡಿಸ್ತಿದ್ರು ನಮ್ಗೆ. okay. ನಾವ್ ಯಾಕೆ ತಪ್ಪು ಮಾಡಿದ್ವಿ, ಯಾಕೆ ಹಿಂಗಾಯ್ತು ಅಂತ ಹೇಳ್ತಿದ್ರೆ ಹೊರತು ಯಾವತ್ತೂ ಬೈದು ಹೊಡೆದು ಪನಿಷ್ ಮಾಡಿ ಅಂತ ಯಾವತ್ತೂ ಮಾಡಲಿಲ್ಲ. ಆ್ಯಂಡ್ ಅವ್ರು ಮುಂಚಿನೂ ನನಗೆ ನೆನಪಿದ್ದಾಗಿಂದನೂ ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಒಟ್ಟಿಗಿದ್ರು. ತುಂಬ ಏನು ನಾನು ನಿಮ್ಮ ತಂದೆ, ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತ ಯಾವತ್ತೂ ಮಾಡಿದ್ದಿಲ್ಲ ಅವರು. ತುಂಬ ತುಂಬ ಫ್ರೆಂಡ್ಲಿಯಾಗಿದ್ದರು ಆ್ಯಂಡ್ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ನಮ್ಮ ಹತ್ರ ಒಂದು ಇದನ್ನು ಮಾಡ್ತಿದ್ವಿ. ಹಾಗಂತ ನಾವೆಂತ ಏನು ಹೇಳ್ತಾರೆ ಇರ್ರೆಸ್ಪಾನ್ಸಿಬಲ್ ಮಕ್ಕಳಾಗಿರಲಿಲ್ಲ. ನಮ್ಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು. ಆ ರೆಸ್ಪಾನ್ಸಿಬಿಲಿಟಿ ಬಂದಿದ್ದೆ ಅವ್ರು ಯಾವುದೂ ನಮಗೆ ಪನಿಷ್ಮೆಂಟ್ ಕೊಡದೆ, ಬೈದೆ, ಹೆದರಿಸ್ದೆ, ತುಂಬ ಫ್ರೆಂಡ್ಲಿಯಾಗಿ ನಮ್ಮನ್ನು ನಡೆಸ್ಕೊಂಡು. ನಿಮ್ಮ ಪ್ರೊಫೆಷನಲ್ ಲೈಫ್ ಬಂದು ನಿಮಗೆಲ್ಲ ಅವಾರ್ಡ್ ಬಂದಾಗ ಅಮ್ಮ ಇರಬೇಕಿತ್ತು, ಅದನ್ನ ನೋಡಬೇಕಿತ್ತು. ಹೌದು, ನಾನು ಸಿನಿಮಾ ಮಾಡಿದಾಗ ನಂಗೆ ಬಹಳ ಅನಿಸ್ತು. ನಾನು ಆ ಸಿನಿಮಾ ನಮ್ಮನೆಗೆ ಏನು ಡೆಡಿಕೇಟ್ ಮಾಡಿದ್ದೀನಿ. ಬಟ್ ಅಷ್ಟೆಲ್ಲ ಫೆಸ್ಟಿವಲ್ಸಿಗೆ ಹೋಗಿ ಅಷ್ಟೆಲ್ಲ ಅದಕ್ಕೆ ಅವಾರ್ಡ್ಸ್ ಬಂದಾಗ ನಂಗೆ ತುಂಬ ಅನಿಸ್ತಾ ಇತ್ತು, ಅಮ್ಮ ಇದ್ದಿದ್ರೆ ಅವ್ರಿಗೆ ಖುಷಿ ಆಗಿರೋದು ಅಂತ. ಎಷ್ಟು ದೇಶಕ್ಕೆ ಟ್ರಾವೆಲ್ ಆಯ್ತು ಅದು? ಅದು ಅಬೌಟ್ 27 ಕಂಟ್ರೀಸಿಗೆ ಬೇರೆ ಫೆಸ್ಟಿವಲ್ಸಿಗೆ ಹೋಗಿದ್ದೆ. ಅಬೌಟ್ 8-9 ಅವಾರ್ಡ್ಸ್ ಬಂದಿದೆ. ಇಷ್ಟೆಲ್ಲ ಹೆಸರು ಬಂತು, ಎಲ್ಲರೂ ಕೂಡ ರೆಕಗ್ನೈಸ್ ಮಾಡಿದ್ರು, ನಿಮ್ಮನ್ನು ನೋಡಿದ್ರು, ನಿಮ್ಗೂ ಅದು ಖುಷಿ ಆಯ್ತು. ಅದಾದ್ಮೇಲೆ ನೀವು ಸ್ಲೋ ಡೌನ್ ಆದ್ರಿ ಮತ್ತೆ. ಇನ್ನೊಂದು ಸಿನಿಮಾಕ್ಕೆ ಬರೀ ನುಗ್ಗಿ ಮಾಡೋದಷ್ಟೇ ಅಲ್ಲ. ಸೊ ನಾನು ಏನು ಹೇಳ್ತಿದ್ದೀನಿ, ಆ ಸಿನಿಮಾ ನಾನು ಯಾಕೆ ಮಾಡ್ತಿದ್ದೀನಿ ಅನ್ನೋದು ನನಗೆ ಮುಖ್ಯ ಆಗುತ್ತೆ. ಸೊ ನನಗೆ ಆ ಒಂದು ಥ್ರೆಡ್ ಸಿಗೋವರೆಗೂ ನಾನು ಇನ್ನೊಂದು ಸಿನಿಮಾಕ್ಕೆ ನಾವು ಬರೀಲಿಲ್ಲ ಇನ್ನೊಂದು ಸಿನಿಮಾ. ಸೊ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಆ ಕಥೆಯನ್ನು ಯಾಕೆ ಹೇಳಲಿಕ್ಕೆ ಹೊರಡ್ತಿದ್ದೀನಿ ಅಂತ. ಸೊ ಹರಿಕಥಾ ಪ್ರಸಂಗ ನಾನು ಮಾಡಬೇಕಾದ್ರೆ ಆ ಟೈಮ್ನಲ್ಲಿ ಆ ಕತೆ ಏನು ಹೇಳಕ್ಕೆ ಹೊರಟಿತ್ತು, ದಟ್ ವಾಸ್ ವೆರಿ ಇಂಪಾರ್ಟೆಂಟ್. ಇಟ್ ವಾಸ್ ಮೇಕಿಂಗ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಅದನ್ನು ಹೇಳಬೇಕು ಅನ್ನೋ ಆಸಕ್ತಿ ಇತ್ತು. ಸೊ ಹಾಗಾಗಿ ಆ ಸಿನಿಮಾ ಮಾಡಿದೆ. ನೀವು 7-8 ವರ್ಷ ಕಾಯಿಸಿದ್ದೀರಾ ಈಗ. ಹೌದು, ಒಂದು ಸ್ವಲ್ಪ ಜಾಸ್ತಿ ಆಗೋಯ್ತು. ಅದ್ರ ಮದುವೆ ಮಾಡ್ಕೊಂಡ್ಮೇಲೆ ಒಂದಷ್ಟು ವರ್ಷ ಮದುವೆ ಮಾಡಿಕೊಂಡು ಸಂತೋಷವಾಗಿದ್ದಾರೆ. ಹೇಳಿ ಪ್ಲೀಸ್. ಸಂತೋಷವಾಗಿದ್ದಾರೆ, ಅದಕ್ಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಎಂಫಸಿಸ್ ಮಾಡಿ ಹೇಳ್ತಾ ಇದ್ದೀನಿ. ಅವರ ಗಂಡನ ಹೆಸರು ಪ್ಲೀಸ್ ನೀವೇ ಹೇಳ್ಬಿಡಿ ಪ್ಲೀಸ್. ಎಸ್, ಸೊ ಹರಿಕಥಾ ಪ್ರಸಂಗ ಆದ್ಮೇಲೆ ನಾನು ಮದುವೆ ಮಾಡ್ಕೊಂಡೆ. ನಾನು ಮದುವೆ ಮಾಡ್ಕೊಂಡೆ. ಹೌದು, ಒಂದ್ ಸ್ವಲ್ಪ ವರ್ಷ ಆಗಿದೆ. ಆದ್ರೂ ಈಗ ನಾಟ್ ಓನ್ಲಿ ಮೀ, ಪಾಪ ನನ್ನ ಹಸ್ಬೆಂಡ್ ಸಂತೋಷ್ ಕೂಡ ನಾನು ಫೋಟೋ ತೆಗಿತೀನಿ ಅಂದ್ರೆ ನಾನು ಬೇಡ ಅಂತ ಓಡ್ ಹೋಗ್ತಾರೆ. ಅಷ್ಟು ಏನು ಶಾಯ್ ಅವ್ರಿಗೆ ಕೂಡ ಇದ್ರಲ್ಲೆಲ್ಲ. ಅರೇಂಜ್ ಮ್ಯಾರೇಜು. ಅವರು ಜೈನ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಹಿಸ್ ದ ಜಾಯಿಂಟ್ ರಿಜಿಸ್ಟ್ರಾರ್ ದೇರ್. ಓಕೆ, ಓ ನೈಸ್. ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಎಸ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಆಯ್ತಲ್ಲ, ಸಾಹಿತ್ಯ ಇದ್ರ ಆಸಕ್ತಿಲೇ ಇದ್ದಾರೆ. ಹೌದು. ಅಂದ್ರೆ ಒಂದೇ ಫೀಲ್ಡ್ ಅವರಲ್ಲ ಇಬ್ರುವೆ. ಓ ಅಬ್ಸಲ್ಯೂಟ್ಲಿ ನಾಟ್. ಅವರಿಗೆ ನಮ್ಮ ಫೀಲ್ಡ್ ನ ಗಂಧ ಗಾಳಿನೂ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅವರು ಯಾವತ್ತೂ ಶೂಟಿಂಗ್ ನೋಡಿದವರಲ್ಲ. ಶೂಟಿಂಗ್ ಬಗ್ಗೆ ಇಷ್ಟೆಲ್ಲ ನಮ್ಗೆ ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಹೇಗಿರುತ್ತೆ ಅಂತ ಕಲ್ಪನೆನೂ ಇಲ್ಲ. ಸಿನಿಮಾ ನೋಡ್ತಾರೆ ಅಷ್ಟೇ, ಅಲ್ಲಿಗೆ ಅದರ ಇದು ಮುಗ್ದೋಯ್ತು ಅವರಿಗೆ. ಆ ಸಿನಿಮಾದ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡೋ ಹಾಗೆ, ಆ ಶಾರ್ಟನ್ನು ಡಿಸ್ಕಸ್ ಮಾಡೋ ಹಾಗೆ ಆ ಥರದ ಯಾವುದೂ ಅವ್ರಿಗೆ ಇವೆಲ್ಲ ಹೊಸ್ತು. ಹೌದು, ನಾ ಹಾಗೆಲ್ಲ ಹೇಳಿದ್ರೆ ಓ ಅಂತ ಹೇಳೋ ಅಷ್ಟು ಹೊಸ್ತು ಅವರಿಗೆ. ಕೆಲಸ ನಾನು ತುಂಬ ಇರಿಟೇಟಿವ್ ಮಾಡಿದ್ದೀನಿ. ಯಾವುದೋ ಒಂದು ನೋಡ್ಬಿಟ್ಟು ನೋಡಿ ಆ ಶಾರ್ಟ್ ನೋಡಿ ಹಿಂಗಿತ್ತು, ಸಿನಿಮಾ ನೋಡೋಕೆ ಬಿಡಮ್ಮ ಅಂತ ಹೇಳೋಷ್ಟು ನಾನು ಅವರಿಗೆ ತೊಂದರೆ ಕೊಟ್ಟಿದ್ದೀನಿ. ಚೆನ್ನಾಗಿದೆ. ಯಾಕೆಂದ್ರೆ ಅವರು 10 o'clock ಆಫೀಸ್ಗೆ ಹೋದ್ರೆ 6 o'clock ಆಚೆ ಎದ್ದು ಬರ್ತಾರೆ. ಹೌದು, ಯಾವತ್ತೋ ಒಂದಿನ ಎಕ್ಸ್ಟ್ರಾ ಕೆಲಸಗಳಿದ್ರೆ ಅದಷ್ಟು ಫಿನಿಶ್ ಮಾಡಿ ಅವ್ರ ಕಮಿಟ್ಮೆಂಟ್ ಮುಗಿಸ್ ಬರ್ತಾರೆ. ರಿಜಿಸ್ಟ್ರಾರ್ ವಿಲ್ ಡೂ ಲೈಕ್ ದಟ್ ಇನ್ ಕಾಲೇಜ್. ನೀವು ನೋಡಿದ್ರೆ ಯಾವಾಗ ಮಲ್ಕೋತಿರೋ ಗೊತ್ತಿರಲ್ಲ, ಕ್ರಿಯೇಟಿವ್ ಪರ್ಸನ್ ಮಧ್ಯರಾತ್ರಿ ಯಾವಾಗ ಎದ್ದು ಕೂತ್ಕೊಂಡು ಸ್ಕೆಚ್ ಮಾಡ್ತೀರಿ ಗೊತ್ತಿರಲ್ಲ. ಸೊ ಸಂಸಾರದ ಸರಿಗಮ ಹೆಂಗ್ ಹೋಗ್ತಿರ್ಬೇಕೀಗ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಂತ. ಚೆನ್ನಾಗಿ ಆಕ್ಚುಲಿ ಪ್ರಾಬಬ್ಲಿ ಅಷ್ಟು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಇಂದ ಬರ್ತಿರೋದ್ರಿಂದ ನಮ್ಗೆ ಬಹಳ ಏನೋ ಚೆನ್ನಾಗಿ ಎಕ್ಸೈಟಿಂಗ್ ಆಗಿ ನಾವು ಅರ್ಥ ಮಾಡ್ಕೋತಿದ್ದೀವಿ ಇನ್ನು. ಸೊ ಅವರಿಗೆ ಈಗೀಗ ಅವರು ನಾನು ಏನೋ ಸಿನಿಮಾ ನೋಡ್ತಿದ್ರೆ ಇದನ್ನೆಲ್ಲ ಕಮೆಂಟ್ ಮಾಡ್ತಾರೆ. ನೋಡ್ದ ಈ ಶಾರ್ಟ್ ನೋಡಿ ಈಗ ಅಂದ್ಕೊಂಡು, ಅದಕ್ಕೆ ಪರವಾಗಿಲ್ವೇ ಇಷ್ಟು ವರ್ಷದಲ್ಲಿ ಇವೆಲ್ಲ ಮಾತಾಡ್ತಿದ್ದಾರೆ. ನಿಮ್ ದಾರಿಗೆ ಬಂದ್ರು ಹೆಣ್ಮಕ್ಳು ಹೇಳ್ಕೊಂಡ್ಬಿಡ್ತಾರಲ್ಲ ಗಂಡನಿರೋ ದಾರಿಗೆ.
ಅಷ್ಟು ತಲೆ ತಿಂತೀವಿ, ಅಷ್ಟೊಂದು ಹೇಳ್ತೀವಿ ಅದನ್ನ. ಜನಕ್ಕೆ ಗೊತ್ತಾಗ್ತಿರುತ್ತೆ ಇಷ್ಟು ವರ್ಷ ಮೇಡಮ್ ಮಾತಾಡಿಲ್ಲ, ಇಂಟರ್ವ್ಯೂ ಕೊಟ್ಟಿಲ್ಲ ಅಂದರೆ ಓ ಅಂತ ಯೋಚನೆ ಮಾಡ್ತಿರ್ತಾರೆ. ಯಾವ ಥರ ಕೇಳಿದ್ರೆ ಯಜಮಾನ್ರಿಗೆ ಏನು ನೋಡಿ ನಾನು ಇಷ್ಟಪಟ್ರಿ ಅಂತ? ನನ್ನ ಬ್ಯಾಕ್ಗ್ರೌಂಡಿಗೆ ಯೋಚನೆ ಮಾಡಿ ಅಂತಲ್ಲ, ಈವನ್ ಅದರ್ವೈಸ್ ಈ ಫೀಲ್ಸ್ ನಾನು ತುಂಬ ಡಿಮಾಂಡಿಂಗ್ ಅಲ್ಲ ಆ್ಯಸ್ ಅ ಪರ್ಸನ್, ಆ್ಯಸ್ ಅ ವೈಫ್. ನಂಗೆ ಅದು ಬೇಕು, ಇದು ಬೇಕು, ಅಷ್ಟು ಚಿನ್ನ ಬೇಕು, ಇದು ಬೇಕು ಆ ಥರ ಏನೋ ಕೇಳಲ್ಲ ನಾನು. ಅಲ್ಲಿ ಕರ್ಕೊಂಡು ಹೋಗಿ ಇದು ಮಾಡಿಸಿ ಆ ಥರದ್ದೇನೂ ಇಲ್ಲ. ಸೊ ಹಿ ಫೀಲ್ಸ್ ದಟ್ಸ್ ಅ ವೆರಿ ನೈಸ್ ಥಿಂಗ್. ನಾನು ಸೋ ಸಿಂಪಲ್ ಅಂತ. ಯಾರದೇ ಗಂಡಂಗೂ ಇಷ್ಟ ಆಗ್ಬಿಡುತ್ತೆ ಹಿಂಗಿದ್ರೆ. ಈ ಥರ ಒಳ್ಳೆ ಹೆಣ್ಮಗಳಮ್ಮ ನೀವು. ಥ್ಯಾಂಕ್ ಯು. ಸಿನಿಮಾ ಮತ್ತು ಥಿಯೇಟರ್, ಸ್ಪೆಷಲಿ ಥಿಯೇಟರ್ ತುಂಬ ದೊಡ್ಡ ಮಟ್ಟದಲ್ಲಿ ಈ ಕ್ರಿಯೇಟಿವ್ ಕೆಲಸಗಳಿಗೆ ಮತ್ತು ಆಲೋಚನೆಗಳಿಗೆ ಅಥವಾ ಬರಹಕ್ಕೆ ದೊಡ್ಡ ಮಟ್ಟದಲ್ಲಿ ಹೇಗೆ ಸಪೋರ್ಟಿವ್ ಆಯಿತು ಥಿಯೇಟರ್, ಎಸ್ಪೆಷಲಿ ಥಿಯೇಟರ್? ಅಮ್ಮ ಮಾಡಿದ್ದ ಒಂದು ನಾಟಕ ಇತ್ತು ಹೈವದನ ಅಂತ, ಗಿರೀಶ್ ಕಾರ್ನಾಡ್ ಅವ್ರು ಬರೆದಿದ್ದು ಆ್ಯಂಡ್ ಬಿ ವಿ ಕಾರಂತ್ರವರು ನಿರ್ದೇಶನ ಮಾಡಿದ್ದು. ಆ ನಾಟಕಗಳನ್ನ ಮಾಡಿ ನಿಲ್ಲಿಸಿ ಆಲ್ಮೋಸ್ಟ್ ಒಂದು 20 ವರ್ಷದ ಗ್ಯಾಪ್ ಇತ್ತು. ಅದಾದ ಮೇಲೆ ಈ ನಾಟಕನ ಮತ್ತೆ ರಿವೈವ್ ಮಾಡೋಣ ಅಂತ ಹೊರಟರು. ಆ ರಿವೈವ್ ಮಾಡೋಣ ಅಂತ ಹೊರಟಾಗ ಅದ್ರಲ್ಲಿ 3 ಮೇನ್ ಪಾತ್ರಗಳು ಬರುತ್ತೆ. ಅದ್ರಲ್ಲಿ ಒಂದು ಪಾತ್ರನ ಪದ್ಮಿನಿ ಅನ್ನೋ ಮೇನ್ ಪಾತ್ರನ ಅಮ್ಮ ಮಾಡ್ತಾ ಇದ್ದಿದ್ದನ್ನ, ಐಕಾನಿಕ್ ಪಾತ್ರ ಅದು, ಅಮ್ಮ ಐಕಾನಿಕ್ ಅದು, ಅದನ್ನು ನಾನು ಮಾಡುವಂಥ ಅವಕಾಶ ನನಗೆ ಸಿಕ್ತು. ನನ್ನ ಮೊದಲನೇ ಬಾರಿ ನಾನು ನಾಟಕ ಮಾಡಿದ್ದು, ನನ್ನ ಮೊದಲನೇ ಬಾರಿ ಸ್ಟೇಜ್ ಹತ್ತಿದ್ದು ಗಿರೀಶ್ ಕಾರ್ನಾಡ್ ಅವ್ರ ನಾಟಕ ಹೈವದನದಿಂದ. ಒಂದು ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್, ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಈ ನಾಟಕ ಮಾಡುವಾಗ ಏನಾಗುತ್ತೆ, ಒನ್ ಬ್ಯೂಟಿಫುಲ್ ಥಿಂಗ್ ದಟ್ ಐ ರಿಯಲೈಸ್ಡ್ ಇಸ್ ದಟ್ ಆ ನಾಟಕನ ನಾವು ಓವರ್ 5 years ಮಾಡಿದ್ವಿ. ಬೇರೆ ಬೇರೆ ಕಡೆ ಬಹಳಷ್ಟು ಶೋಸ್ಗಳನ್ನ ಮಾಡಿದ್ವಿ. ನಾನು ಆ 5 ವರ್ಷದಲ್ಲಿ ನಾನು ಹೆಂಗೆ ಬೆಳೀತಾ ಹೋದ್ನೋ ಆ ನಾಟಕ ಅಷ್ಟು ಚೆನ್ನಾಗಿ ನಂಗೆ ಅರ್ಥ ಆಗ್ತಾ ಹೋಯ್ತು. ಬೇರೆ ಬೇರೆ ಲೇಯರ್ಸ್ಗಳಲ್ಲಿ ಆ ನಾಟಕ ಬಿಚ್ಕೋತಾ ಹೋಯ್ತು ನನಗೆ. 16 ವರ್ಷ ಇದ್ದಾಗ ನನಗೆ ಎಷ್ಟು ನಾಟಕ ಅರ್ಥ ಆಗಿತ್ತು, ನನಗೆ 25 ವರ್ಷ ಆಗುವಾಗ ಆ ನಾಟಕದ ಆ ಡೆಪ್ತು ಇನ್ನೂ ಬೇರೆ ಥರ ಅರ್ಥ ಆಯಿತು. ಆ ನಾಟಕದಿಂದ ನನಗೆ ಹ್ಯೂಮನ್ ರಿಲೇಷನ್ಶಿಪ್ಸ್ ಅಷ್ಟು ಬೇರೆ ಬೇರೆ ಥರ ಅರ್ಥ ಆಗೋ ಹಾಗೆ ಅದು ಜಸ್ಟ್ ಲೇಡ್ ಇಟ್ ಔಟ್ ಟು ಮೀ ಲೈಕ್ ದಟ್. ಹಾಗೆ ದ್ಯಾಟ್ ಇಸ್ ದ ಪವರ್ ಆಫ್ ಎನಿ ಗುಡ್ ಆರ್ಟ್. ಸೊ ನಿಮಗೆ ಅಪ್ಪ ಅಮ್ಮ ಅವರು ಅದನ್ನ ಬಿಟ್ಟು ಹೇ ಇವ್ರ ಸಿನಿಮಾ, ಹೇ ಇವ್ರ ಕಲೆ, ಇವ್ರ ಆ್ಯಕ್ಟಿಂಗು, ಸಚಿರತ್ರೆ ಇಷ್ಟ, ಅಡೂರು ಗೋಪಾಲಕೃಷ್ಣ ತುಂಬ ಇಷ್ಟ ನನಗೆ. ನಾನು ತುಂಬ ನನ್ನ ಸಿನಿಮಾ ಮಾಡಬೇಕಾದ್ರೆ ನಾನು ತುಂಬ ಅಡೂರು ಸಿನಿಮಾಗಳನ್ನ ನೋಡಿದ್ದೆ. ಅವರ ಸ್ಟೈಲ್ ಆಫ್ ಫಿಲ್ಮಿಂಗ್ ನಂಗೆ ಬಹಳ ಇಷ್ಟ. ಸೊ ಅದನ್ನ ನಾನು ನೀವು ಸುಮ್ಮನೆ ಯಾರೋ ಆ್ಯಕ್ಟ್ ಮಾಡಿದ್ರೆ ಇಷ್ಟಪಟ್ಬಿಡಲ್ಲ ನೀವು? ಅವ್ರ ಲೈಫ್ ಏನು, ಹೌ ಅದನ್ನ ಇಲ್ಲ, ಅದು 2 ಬೇರೆ ಬೇರೆ ವಿಷಯ. ಸೊ ನನಗೆ ರಣಬೀರ್ ಕಪೂರ್ ಬಗ್ಗೆ ಹೇಳಿದಾಗ ಅದು ಓನ್ಲಿ ಆಸ್ ಅನ್ ಆಕ್ಟರ್. ಕೇಟ್ ವಿನ್ಸ್ಲೆಟ್ ಅಲ್ಲಿ ಇಷ್ಟೆಲ್ಲವೂ ಇದೆ. ಟೈಟಾನಿಕ್ ಮಾಡಿದ ಕೂಡಲೇ ಅವರಿಗೆ ಬಹಳಷ್ಟು ಒಂದು ರೆಕಗ್ನಿಷನ್ ಸಿಕ್ತು. ಶಿ ವಾಸ್ ಅ ಟಾಪ್ ಹೀರೋಯಿನ್. ಓಕೆ, ಆದರೆ ಅದು ಅಷ್ಟು ಫ್ರಿವ್ಲೆಸ್ ಆಗಿ ಅವ್ರು ತಗೊಳ್ಳಿಲ್ಲ ಅದನ್ನು. ಅವರು ಬೇರೆ ಬೇರೆ ಥರದ ಸಿನಿಮಾಗಳನ್ನ ಮಾಡಿದ್ರು. ಬೇರೆ ಬೇರೆ ತುಂಬ ಈ ಏನಂದರೆ ಬರೀ ಸೌಂದರ್ಯಕ್ಕೋಸ್ಕರ ಅವರು ಯಾವುದನ್ನು ಇದು ಮಾಡಲಿಲ್ಲ. ಶಿ ಡಿಡ್ಂಟ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಒಳ್ಳೆ ರೋಲ್ಸ್ಗಳನ್ನ ಮಾಡಿದ್ರು. ಬೇರೆ ಬೇರೆ ವಾಟ್ ನೆಕ್ಸ್ಟ್ ಅನ್ನೋದು ಯಾವಾಗಲೂ ಎಲ್ಲರಿಗೂ ಕಾಡುತ್ತೆ, ಮುಂದೇನು ಅಂತ. ಯಾಕೆ ಕಮರ್ಷಿಯಲಿ ಒಂದು ಸಿನಿಮಾ ಮಾಡಬಾರ್ದು, ಕಮರ್ಷಿಯಲ್ ಆಗಿ ಅದನ್ನು ಹಿಟ್ ಮಾಡಬೇಕು, ಆ ಥರದ್ದು ಯಾವುದು ತಲೆಯಲ್ಲಿಲ್ವಾ? ನನಗೆ ಕಮರ್ಷಿಯಲ್ ಆ್ಯಂಡ್ ಆರ್ಟ್ ಸಿನಿಮಾಕ್ಕಿಂತ ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು ಅನ್ನೋ ಆಸೆ. ಸೊ ನನ್ನ ಸೆನ್ಸಿಬಿಲಿಟೀಸಿಗೆ ಬರುವಂಥ ಸಿನಿಮಾ ನಾನು ಮಾಡ್ತೀನಿ. ನನಗೆ ಯಾವುದು ಸರಿ ಅನಿಸುತ್ತೋ ನಾನು ಆ ಥರದ ಸಿನಿಮಾ ಮಾಡ್ತೀನಿ. ಅದು ಫೆಸ್ಟಿವಲ್ ಫಿಲ್ಮ್ ಆದರೆ ಫೆಸ್ಟಿವಲ್ ಫಿಲ್ಮ್. ಸೊ ನಾನು ಈಗ ಕಮರ್ಷಿಯಲ್ ಸಿನಿಮಾನೇ ಮಾಡಬೇಕು ಅಂತ ನಾನು ಮಾಡೋದಿಲ್ಲ. ನನ್ನ ಸೆನ್ಸಿಬಿಲಿಟೀಸಿಗೆ ಯಾವ್ದು ಸರಿ ಅನಿಸುತ್ತೋ ನಾನು ಅದನ್ನು ಮಾಡಿ. ಇವಾಗ ಹೇಗಿದೆ ನಮ್ಮ ಸಿನಿಮಾಗಳನ್ನು ನೀವು ನೋಡಿದಾಗ, ಕನ್ನಡ ಸಿನಿಮಾಗಳು ಅಂತ ಬಂದಾಗ, ಬಿಕಾಸ್ ಟೆಕ್ನಿಕಲಿ ನೀವು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅನಲೈಸ್ ಮಾಡ್ತಿರ್ತೀರ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬೇರೆ ಬೇರೆ ಸಿನಿಮಾಗಳು ಹೇಗಿದೆ ಅಂತ. ಹೇಗೆ ಅನಿಸುತ್ತೆ ಇವತ್ತಿನ ಸಿನಿಮಾ ಜಗತ್ತು ಹೇಗಿದೆ ಅನಿಸುತ್ತೆ? ನನಗೆ ಕನ್ನಡದಲ್ಲಿ ಇನ್ನೂ ಪೊಟೆನ್ಷಿಯಲ್ನ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ನಮ್ಮಲ್ಲಿ ಗ್ರೇಟ್ ಫಿಲ್ಮ್ ಮೇಕರ್ಸ್ ಇದ್ದಾರೆ. ಈಗ ಮೊನ್ನೆ ನಾನು ಆವಾಗಲೇ ಹೇಳ್ದ ಹಾಗೆ ಸಪ್ತಸಾಗರದ ಆಚೆಯಲ್ಲೂ 2 ಫಿಲ್ಮ್ ಎಷ್ಟು ಚೆನ್ನಾಗಿತ್ತು. ಈಗ ಒಂದು ಹೊಸ ಒಂದು ಫಿಲ್ಮ್ ಮೇಕರ್ ಬಂದರೆ ನಟೇಶ್ ಹೆಗ್ಡೆ ಅಂತ. ಅವ್ರ ಸಿನಿಮಾ ಫಸ್ಟ್ ಫಿಲ್ಮ್ ಈಗ ಬರ್ಲಿನಿಗೆ ಹೋಗಿದೆ. ಶಿವಮ್ಮ ಅಂತ ಒಂದು ಸಿನಿಮಾ ಬುಸಾನಿಗೆ ಹೋಗಿದೆ.
ಆಲ್ ಯಂಗ್ ಫಿಲ್ಮ್ ಮೇಕರ್ಸ್, ಯಂಗ್ ಟ್ಯಾಲೆಂಟ್ ಕನ್ನಡದಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಟ್ಯಾಲೆಂಟ್ಗಳ ಕಡಿಮೆ ಇಲ್ಲ, ಏನೋ ದೇರ್ ಇಸ್ ನೋ ಡರ್ಟ್ ಫಾರ್ ಟ್ಯಾಲೆಂಟ್ ಇಲ್ಲಿ. ಆದರೆ ಅದನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ನಮ್ಮಲ್ಲಿ ಆಪರ್ಚುನಿಟೀಸ್ ಇಲ್ಲ. OTT ಆಪರ್ಚುನಿಟೀಸ್ ಇಲ್ಲ, ಥಿಯೇಟರ್ ಆಪರ್ಚುನಿಟೀಸ್ ಇಲ್ಲ. ಸೊ ಅದನ್ನು ನಾನು ನನ್ನದೇ ಸಿನಿಮಾ ಮಾಡಬೇಕಾದ್ರೆ ನಾನು ನೋಟಿಸ್ ಮಾಡಿದೆ ದಟ್ ದ ಫಿಲ್ಮ್ ಇಸ್ ಗುಡ್, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಆಡಿಯನ್ಸ್ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕನ್ನಡದಲ್ಲಿ ಲೋಕಲ್ ಇದರಲ್ಲಿ ನಂಗೆ ಥಿಯೇಟರ್ ಸಿಗಲಿಲ್ಲ ರಿಲೀಸ್ ಮಾಡೋಕ್ಕೆ. ಸೊ ಥಿಯೇಟ್ರಿಕಲ್ ಸಕ್ಸಸ್ ಮಾಡೋದು ಭಾಳ ಕಷ್ಟ. ಬಹಳ ಕಷ್ಟ. ನಾನು ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ದು ಮಕ್ಕಳ ಸಿನಿಮಾಗಳೆಲ್ಲೋ ಕಳೆದೋಗ್ತಾ ಇದೆ. ಮಕ್ಕಳಿಗೆ ಸಿನಿಮಾ ಮೊದಲೆಲ್ಲ ನಾವು ಸ್ಕೂಲಲ್ಲಿ ಇದ್ದಾಗ ಹೋಪ್ ಯು ರಿಮೆಂಬರ್, ಮಕ್ಕಳ ಸಿನಿಮಾ ಅಂತ ನೀಟಾಗಿ ಕರ್ಕೊಂಡೋಗಿ ತೋರಿಸ್ಬಿಟ್ಟು ವಾಪಸ್ ಕರ್ಕೊಂಬರೋರು. ನಾವು ಕಾನ್ವೆಂಟಲ್ಲಿ ಇದ್ದಾಗ, ಇನ್ನೆಲ್ಲ ಸ್ಕೂಲ್ ಇದ್ದಾಗ. ಇವತ್ತು ಆ ಥರದ ಪರಿಸ್ಥಿತಿ ಇದೆಯಾ ಅಂತ ನಮ್ಗೆ ಯೋಚನೆ ಆಗೋಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಅಂಡ್ ಮಕ್ಕಳೆಲ್ಲ ಮಕ್ಕಳ ಸಿನಿಮಾ ನೋಡೋಕ್ಕೆ ಇಷ್ಟಪಡಲ್ಲ ಅನ್ನೋ ಥರ ಆಗೋಗಿದೆ. ಅವರೆಲ್ಲ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ ನೋಡ್ತಾರೆ. ವೆರಿ ಟ್ರೂ, ವೆರಿ ಟ್ರೂ. ಈಗ ಅಷ್ಟೊಂದು ಮಕ್ಕಳಿಗೆ ಚಾನಲ್ಸ್ಗಳು ಬೇರೆ ಬೇರೆ ಆಗಿದೆ, ಕಾರ್ಟೂನ್ ಚಾನಲ್ಸ್ ಬೇರೆ ಬೇರೆ ಆಗಿದೆ. ಸೊ ಹಾಗಾಗಿ ಈ ಥರದ ಒಂದು ಮಕ್ಕಳ ಸಿನಿಮಾ ಅದನ್ನು ಮಕ್ಕಳಿಗೆ ಗೋಸ್ಕರ ಮಾಡಿದ್ದು, ಮಕ್ಕಳೇ ನೋಡೋದು, ಅದೆಲ್ಲ ಹೊರಟು ಹೋಗಿದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವು ತುಂಬ ಸಣ್ಣ ವಯಸ್ಸಿಗೆ ಅವರಿಗೆ ನಾವು ಫೋನ್ಸ್ಗಳನ್ನ ಕೊಟ್ಟು ಅವ್ರು ಎಲ್ಲವನ್ನೂ ಆಕ್ಸೆಸ್ ಮಾಡ್ಬೋದು. ಇವಾಗ ಯಾವ ಹುಡುಕಾಟದಲ್ಲಿದ್ದಾರೆ ಅನನ್ಯ ಕಾಸರವಳ್ಳಿ? ನಾ ಈ ವರ್ಷ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ. ವಾವ್, ಒಂದು ಗುಡ್ ನ್ಯೂಸ್ ಬಂತು. 2025 ಅನನ್ಯ ಕಾಸರವಳ್ಳಿ ಅವರು, ನಾವೊಂದು ಒಂದು ಪೋಸ್ಟ್ ಮಾಡಿಸ್ಬೇಕು, ಅನನ್ಯ ಕಾಸರವಳ್ಳಿ ಇಸ್ ಬ್ಯಾಕ್. ಗುಡ್ ನ್ಯೂಸ್. ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ. ಸೊ ರೈಟ್ ನೌ ಅದರ ಪ್ರಿಪರೇಷನ್ಸ್ ನಡೀತಾ ಇದೆ. ಬಟ್ ನಿಮ್ಮ ಸಿನಿಮಾ ಮಾಡ್ಬೇಕಾದ್ರೆ ಅಪ್ಪಂಗೆ ಹೇಳ್ತೀರಾ ಅದನ್ನ, ಅಪ್ಪ ಹಿಂಗೆ ಮಾಡ್ತಾ ಇದ್ದೀನಿ ಸಿನಿಮಾ ಅಂತೆಲ್ಲ ಹೇಳ್ತಿರೋ, ಇಲ್ಲ ಫೈನಲ್ ಕಾಪಿ ಅಷ್ಟಕ್ಕೆ ತೋರಿಸ್ತೀರಾ? ಇಲ್ಲ ಇಲ್ಲ, ಹೇಳ್ತೀನಿ, ಅದೆಲ್ಲ ಡಿಸ್ಕಸ್ ಮಾಡ್ತೀನಿ. ಓಕೆ. ಹಾಂ, ಆದರೆ ಅವ್ರನ್ನ ನನ್ನ ಸೆಟ್ ಹತ್ರ ಬಿಡಲ್ಲ ಅಷ್ಟೇ. ಶೂಟಿಂಗ್ ಪ್ಲೇಸಿಗೆ ಬರೋಂಗಿಲ್ಲ. ಅರಿ ಫುಡ್ಡಿ ತುಂಬ ಚೆನ್ನಾಗಿ ತಿಂತೀರಾ, ಅಥವಾ ಫ್ಯಾಷನಬಲ್ಲ ನೀವು, ಅಥವಾ ಟ್ರಾವೆಲ್ ತುಂಬ ಮಾಡ್ತೀರಾ? ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನೀವು ಯೋಚನೆ ಮಾಡಲಿ ಅಂತ. ಟ್ರಾವೆಲ್ನ ಆಸಕ್ತಿ ಇದೆ, ನಾನು ತುಂಬ ಟ್ರಾವೆಲ್ ಮಾಡಲ್ಲ. ನನಗೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಈಗ ನಿಮ್ಮನ್ನು ಕೇಳಬೇಕು. ನಥಿಂಗ್ ಪ್ಲ್ಯಾಂಡ್ ಅದು. ಈ ಸಾಮಾನ್ಯವಾಗಿ ಅಮ್ಮನ ಸೀರೆ ಉಟ್ಕೊಳ್ಳೋದು ಅಂದರೆ ಹೆಣ್ಮಕ್ಳಿಗೆ ಯಾವಾಗಲೂ ಖುಷಿನೇ. ನನ್ನ ಮಗಳು ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ. ಈಗ ಅಮ್ಮಂದು ಸೀರೆ ಉಟ್ಟಾಗ, ಅಮ್ಮಂದು ಓಲೆ ಸರ ಏನೋ ಹಾಕೊಂಡಾಗ ಏನು ಫೀಲ್ ಆಗುತ್ತೆ ಅನನ್ಯಗೆ? ನಾನು ಫಾರ್ ದ ಲಾಂಗೆಸ್ಟ್ ಟೈಮ್ ಬೇರೆ ಸೀರೆನೇ ಕೊಂಡ್ಕೊಂಡಿರಲಿಲ್ಲ. ಅಮ್ಮನ ಸೀರೆ ಅಷ್ಟೇ ನಾನು ಬಳಸ್ತಾ ಇದ್ದಿದ್ದು. ಆ್ಯಂಡ್ ಎನಿ ಸ್ಪೆಷಲ್ ಒಕೇಶನ್ ಇದ್ದರೂ ನಾನು ಅಮ್ಮನ ಸೀರೆನೇ ಉಟ್ಕೋತಿದ್ದೆ. ಆ್ಯಂಡ್ ಫಾರ್ ಮೀ ಅದೊಂದು ಬ್ಲೆಸ್ಸಿಂಗ್ ಇದ್ದ ಹಾಗೆ. ಸೊ ಅಣ್ಣಂಗೆ ಮದುವೆ ಆಗಿ ಅವರ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವರು ಉಳಿದೆಲ್ಲ ಗಿಫ್ಟ್ ಒಟ್ಟಿಗೆ ಅಮ್ಮ ಉಟ್ಟ 25th ಆ್ಯನಿವರ್ಸರಿಗೆ ಉಟ್ಟ ಸೀರೆ ಅವಳಿಗೆ ಐ ಗಿಫ್ಟೆಡ್ ಇಟ್ ಟು ಹರ್ ಆ್ಯಂಡ್ ಸೆಡ್ ಪ್ರಾಬಬ್ಲಿ ಅಮ್ಮ ವುಡ್ ಹವ್ ಡನ್ ದ್ಯಾಟ್ ಅಂತ. ಅಮ್ಮ ಇದೇ ಸೀರೆ ನಿಮಗೆ ಕೊಟ್ಟಿದ್ರು ಏನೋ, ಸೊ ಇಟ್ಸ್ ಹರ್ ಬ್ಲೆಸ್ಸಿಂಗ್ ಅಂತ ತಗೊಳ್ಳಿ ಅಂತ. ಸೊ ಹಾಗೆ ಫಾರ್ ಬೋತ್ ಆಫ್ ಅಸ್, ಮೀ ಆ್ಯಂಡ್ ಮೈ ಸಿಸ್ಟರ್ ಇನ್ ಲಾ, ಜಸ್ಟ್ ಅಮ್ಮನ ಬ್ಲೆಸ್ಸಿಂಗ್ ಅನ್ನೋ ಹಾಗೆ ವಿ ಟ್ರೀಟ್ ಅಮ್ಮನ ಸೀರೆಗಳನ್ನ. ನಿಮ್ಮನ್ನು ನೋಡಿದ್ರೆ ನನಗೆ ಹೇಳಿಲ್ವಾ, ನಾನು ಅವಾಗಿಂದ ಹಿಂಗೆ ನೋಡ್ತಿದ್ದೀನಲ್ಲ, ಇದು ವೈಶಾಲಿ ಅಮ್ಮನೇ ಅನ್ನೋ ಥರ ಫೀಲ್ ನನಗೆ ಯಾವಾಗಲೂ ಕೂಡ. ಆ ಶಕ್ತಿ ಯಾವಾಗಲೂ ಜೊತೆಗಿರಲಿ. ಆ್ಯಂಡ್ ಇನ್ನೂ ದೊಡ್ಡ ದೊಡ್ಡ ಕೆಲಸ ಮಾಡಿ, ಯಶಸ್ಸು ನಿಮ್ಮ ಜೊತೆ ಸದಾ ಇರಲಿ. ಆ್ಯಂಡ್ ಇಡೀ ಕನ್ನಡಿಗರು ನಿಮ್ಮನ್ನು ಪ್ರೀತಿಸೋರು, ಅಪ್ಪ ಅಮ್ಮ ನಿಮ್ಮನ್ನೆಲ್ಲ ಇಷ್ಟಪಡೋರು, ನಿಮ್ಮ ಕೆಲಸಗಳನ್ನು ಇಷ್ಟಪಡೋರು ನಾವಂತೂ ಎದುರು ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋರಿಗೆ ತುಂಬ ವರ್ಷ ಆದಮೇಲೆ ಬಂದು ಮಾತಾಡ್ತಿದ್ದೀರಲ್ಲ, ಏನಾದ್ರು ಹೇಳೋಕೆ ಬಯಸ್ತೀರಾ? ನ್ಯೂಸು ಪ್ಲ್ಯಾಟ್ಫಾರ್ಮ್ ಮೂಲಕ ನನ್ನನ್ನು ಕರೆದು ಇಂಟರ್ವ್ಯೂ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವೇ ಹೇಳಿದಾಗ ನಾನು ಇಷ್ಟೊಂದು ಜನರಲಿ ಮಾತಾಡಲ್ಲ, ಬಟ್ ಯು ಮೇಡ್ ಮಿ ಸೋ ಕಂಫರ್ಟಬಲ್ ದಟ್ ನಾನು ಒಂದು ಫ್ರೆಂಡ್ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಹಂಚ್ಕೊಂಡಂಗೆ ಅನಿಸ್ತು ನನಗೆ. ನಾನೊಂದು ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ನಂಗೆ ಮರ್ತೇ ಹೋಗಿತ್ತು. ನಿಮ್ಮೊಟ್ಟಿಗೆ ನಾನು ಕೂತು ಮಾತಾಡ್ತಿದ್ದೀನೇನೋ ಅನ್ನೋ ಅಷ್ಟು ಒಂಥರ ಕಂಫರ್ಟಬಲ್ ಆಗಿ ಇತ್ತು ಇದು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನನ್ನನ್ನು ಇನ್ವೈಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಅಮ್ಮಂದೆಲ್ಲ ನೆನಪುಗಳನ್ನ ವಾಪಸ್ ಮರುಕಳಿಸಿದ್ದಕ್ಕೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಯುವರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಆತ್ಮೀಯವಾದಂಥ ಹತ್ತಿರದ ಮಾತುಕತೆ ಇವತ್ತಿನ ಈ ಹರಿಕತೆ, ಅದಕ್ಕೆ ನಂಗೆ ತುಂಬ ಸ್ಪೆಷಲ್ ಅನಿಸುತ್ತೆ. ನನ್ನ ಅದರ್ ದೆನ್ ಅನನ್ಯ ಕಾಸರವಳ್ಳಿ ಅವ್ರಿಗೊಂದು ಆಲ್ ದಿ ಬೆಸ್ಟ್ ನಾವು ಹೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಕಡೆಯಿಂದ ನಾನು ಅದನ್ನು ಕಮ್ಯುನಿಕೇಟ್ ಮಾಡ್ತಿದ್ದೀನಿ. ಅವರ ಬದುಕು ಬಂಗಾರವಾಗಲಿ ಅಷ್ಟೇ. ನಿಮ್ಮ ಮದುವೆಗೆ ಎಲ್ಲರನ್ನೂ ಕರೆದಿಲ್ವಲ್ಲ, ನಾವು ಇವಾಗ ಹಾರೈಸ್ತಾ ಇದ್ದೀವಿ.
ಥ್ಯಾಂಕ್ ಯು ಸೋ ಮಚ್. ಅನನ್ಯ ಕಾಸರವಳ್ಳಿ ಅವರಿಗೆ ಒಂದು ಪ್ರೀತಿಯ ಗೌರವವನ್ನು ಕೊಟ್ಟು ಅವ್ರನ್ನ ನಾವು ಕಳಿಸ್ಕೊಡಕ್ಕೆ ಬಯಸ್ತಾ ಇದ್ದೀವಿ. ಇವತ್ತಿನ ಹರಿಕಥೆಯ ಅತಿಥಿ ಅನನ್ಯ ಕಾಸರವಳ್ಳಿ. ಅವ್ರಿಗೆ ಕಾಫಿ ತುಂಬ ಇಷ್ಟ, ಕಾಫಿ ಅಡಿಕ್ಷನ್ ಅವ್ರಿಗೆ ಇದ್ದೇ ಇದೆ. ಸೊ ಇನ್ಮೇಲಿಂದ ನಮ್ಮ ಜಗ್ಗಲ್ಲಿ ಅವ್ರು ಕಾಫಿ ಕುಡಿತಾರೆ. ಆ್ಯಂಡ್ ದೆನ್ ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಒಂದು ಸ್ವೀಟ್ ಗೌರವ ಅವ್ರಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅನನ್ಯ. ಥ್ಯಾಂಕ್ ಯು. ಇಲ್ಲಿಗೆ ಇವತ್ತಿನ ಈ ಹರಿಕಥೆ ಅನನ್ಯ ಕಾಸರವಳ್ಳಿ ಅವ್ರ ಜೊತೆ. ಹೋಪ್ ನೀವೆಲ್ಲರೂ ಕೂಡ ಇಷ್ಟಪಟ್ರಿ ಅಂತ ಭಾವಿಸ್ತೇನೆ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಈ ಎಪಿಸೋಡ್ನ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯಲ್ಲಿ. ನಮಸ್ಕಾರ.